1,000ರಿಂದ 3,000 ಗಂಟ. ನೀವು 7 ಡೆಡ್ ಬಾಡಿ ತಗೊಂಡು ಬೆಂಗಳೂರಿಗೆ ಜೀಪ ತಗೊಂಡೋಗ್ಬಿಟ್ಟು ಹೊತ್ತುಕೊಂಡು ಹೋಗಿರೋದು. ಅವರ ಕಣ್ಣಲ್ಲಿ ಅಳೋ ನೋವು ಅದನ್ನ ನೋಡೋಕ್ಕಾಗ ನಾವು ದುಡ್ಡಿಸ್ಕೊಂಡೆ ಬಂದಿದ್ದು. ಕೇರಳ ಸ್ಟೇಟ್ ಗಂಟ ತರ್ಕೊಂಡು ಅಲ್ಲಿ ಸೇಲಮಿಂದ ಒಳಗಡೆ ಹೋಗಬೇಕು ಕರಮದೊರೆ ಅಂತ ಅಲ್ಲಿಗೆ 2 ಡೆಡ್ ಬಾಡಿ ತಗೊಂಡು ಕೋಲ್ಹಾಪುರಕ್ಕೆ 1 ಡೆಡ್ ಬಾಡಿ ತಗೊಂಡೋಗಿದ್ದೆ. ಕಲ್ಲುಗಳನ್ನ ತುಂಬಿಸಿ ಅಡಿಲಿ ಕಲ್ಲು ಹಾಕಿ ವೆಯ್ಟಿಗೆ ಹೋರಿಗಳು ಹಾಕಿ ಹೆಣನ ಮೇಲೆ ತಗೊಂಡು ಚುಮತಿ ಹತ್ರ ನಮ್ಮ ಗಾಡಿ ಫುಲ್ಲು ಬ್ರೇಕಲ್ಲಿ ಆಗೋಕ್ಕೇನಿಲ್ಲ. ಈ ಬ್ರೇಕ್ನ ಬಿಚ್ಚಿ ಹಿಂದ್ಗಡೆ ಹಾಕೋದು ಅಲ್ಲಿಂದ ನಾವು ಹೋಗಿ ಊರವ್ರು ಸುಮಾರು ಜನ ಇದ್ರು. ಒಬ್ಬರು ಜೀಪಲ್ಲಿ ಬರಲಿಲ್ಲ, ನಾವು ಒಬ್ಬರೇ ಹೋಗಿದ್ದು. ಎಲ್ಲ ರಕ್ತ ಬ್ಲಡ್ಡು ವಾಟ್ಸಪ್ ಮಾಡಿಬಿಟ್ಟು ಮಜಾ ನೋಡ್ತಿರ್ತಾರೆ. ಅವ್ರ ಬಗ್ಗೆ ನಾವು ಥಿಂಕ್ ಮಾಡ್ತೀವಿ ಮನಸ್ಸಲ್ಲಿ. ನೋವಾಯ್ತು ತುಂಬ ನಮ್ಗಳು ಗೊತ್ತಿಲ್ಲ. ಮತ್ತೆ ಈ ಸೇವೆಯನ್ನು ದುಡ್ಡಿನಲ್ಲಿ ಎಳೆದು ಮಾಡಬಾರ್ದು. ಇರೋಂಥವ್ರು ಇದಕ್ಕೆ ಕೈ ಜೋಡಿಸಿ ಮಾಡಿ ಒಳ್ಳೇದು ಮಾಡಬೇಕು ಅನ್ನೋದು ನಮ್ಮದು ಇದು ನಾನು ಹೇಳ್ತೀನಿ. ನಮ್ಮ ಊರಿನಲ್ಲೇ ಇರುವಂತಹ ಸಾಧಕರನ್ನ ಗುರುತಿಸಿ ಅವರನ್ನ ಬೆಳಕಿಗೆ ತರೋಣ ಅಂತ ನನ್ನ ಒಂದು ಪುಟ್ಟ ಪ್ರಯತ್ನ. ಎಲ್ಲರಿಗೂ ನಮಸ್ಕಾರ. ನಾನು ಚೈನಿ ಕಾಳಪ್ಪ. ತಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಹೃತ್ಪೂರ್ವಕ ಸುಸ್ವಾಗತ. ಮನುಷ್ಯನ ಜೀವನ ಹುಟ್ಟಿನಿಂದ ಪ್ರಾರಂಭವಾಗಿ ಮರಣದಲ್ಲಿ ಅಂತ್ಯಗೊಳ್ಳುತ್ತೆ. ಈಗ ಹುಟ್ಟುನ ನಾವ್ ಯಾವತ್ತು ಖುಷಿಯಾಗಿ ಸಂತೋಷದಿಂದ ಬರಮಾಡ್ಕೋತೀವಿ. ಆದ್ರೆ ಮರಣ ಅಂತ ಹೇಳಿದ್ರೆ ಎಲ್ಲರೂ ಹೆದರ್ಕೋತೀವಿ, ತುಂಬಾ ಬೇಜಾರು ದುಃಖದಲ್ಲಿ ಆ ಒಂದು ಸಂದರ್ಭವನ್ನ ನಾವು ನಿಭಾಯಿಸ್ತೀವಿ. ತುಂಬಾ ಕಷ್ಟ ಆಗುತ್ತೆ ಆ ಸಂದರ್ಭ ನಿಭಾಯಿಸೋಕೆ. ಈಗ ಫೈನಾನ್ಷಿಯಲಿ ತುಂಬಾ ಸ್ಟೇಬಲ್ ಇರೋರಿಗೆ ಅಂತ ಒಂದು ಸಂದರ್ಭವನ್ನ ನಿಭಾಯಿಸೋಕೆ ಸುಲಭವಾಗುತ್ತೆ. ಆದ್ರೆ ಫೈನಾನ್ಷಿಯಲಿ ಸ್ಟೇಬಲ್ ಇರಲ್ಲ ನೋಡಿ, ಹಣಕಾಸಿನ ಸ್ಥಿತಿ ತುಂಬಾ ಕಷ್ಟಕರವಾಗಿರೋರಿಗೆ ಇದು ತುಂಬಾನೇ ಕಷ್ಟಕರವಾಗಿರುತ್ತೆ ಈ ಮರಣ ಸ್ಥಿತಿಯನ್ನ ಅಥವಾ ಮರಣ ಸಂದರ್ಭವನ್ನ ನಿಭಾಯಿಸೋದು. ಹಾಗೆ ಇರ್ಬೇಕಾದ್ರೆ ಈಗ ನಮ್ಗೆ ಆಂಬ್ಯುಲೆನ್ಸ್ ಫೆಸಿಲಿಟೀಸ್ ಇದೆ. ಈಗ ಆಸ್ಪತ್ರೆಗೆ ತುಂಬಾ ಸೀರಿಯಸ್ ಆದಾಗ ಮನೆಯಿಂದ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಿಕ್ಕೆ ಆಗಿರಬಹುದು, ಅಥವಾ ಮರಣ ಹೊಂದಿದ್ರೆ ಆಸ್ಪತ್ರೆಯಿಂದ ಮನೆಗೆ ಕರೆದುಕೊಂಡು ಬರ್ಲಿಕ್ಕೆ ಆಂಬ್ಯುಲೆನ್ಸ್ ಫೆಸಿಲಿಟೀಸ್ ಇದೆ. ನಿಜವಾಗ್ಲೂ ಹೇಳ್ತೀನಿ, ಈ ಒಂದು ವಿಷಯದಲ್ಲಿ ಆಂಬ್ಯುಲೆನ್ಸ್ ಡ್ರೈವರ್ಸ್ಗೆ ನಾವು ಸೆಲ್ಯೂಟ್ ಹೇಳಬೇಕು. ಯಾಕಂದ್ರೆ ಅವರು ಒಂದು ಜೀವನ ಕೈಯಲ್ಲಿ ಹಿಡ್ಕೊಂಡು ಆ ಜೀವನ ಉಳಿಸೋಕೋಸ್ಕರ ಅವರ ಒಂದು ಜೀವನವನ್ನೇ ಮುಡಿಪಾಗಿಟ್ಟಿರ್ತಾರೆ. ನಿಜವಾಗ್ಲೂ ಸೆಲ್ಯೂಟ್ ಆಂಬ್ಯುಲೆನ್ಸ್ ಡ್ರೈವರ್ಸ್ಗೆ. ಎಂತ ಸಿಚುವೇಶನ್ ಇರ್ಲಿ, ಮಳೆ, ಬಿರುಗಾಳಿ, ಚಳಿ, ಎಂತ ಟ್ರಾಫಿಕ್ಕೇ ಇರ್ಲಿ, ಅವ್ರು ಕರೆಕ್ಟ್ ಟೈಮಿಗೆ ಆ ಪೇಷಂಟ್ ನ ಹಾಸ್ಪಿಟಲ್ ಕರ್ಕೊಂಡು ಹೋದ್ರೇನೆ ಆ ಜೀವ ಉಳಿಯೋಕ್ ಸಾಧ್ಯ. ಈಗ ನಮ್ಗೆ ಈ ತರ ಫೆಸಿಲಿಟೀಸ್ ಇದೆ ಆಂಬ್ಯುಲೆನ್ಸ್. ಆದ್ರೂ ಈಗ ರೂರಲ್ ಏರಿಯಾಸ್, ಹಳ್ಳಿ ಕಡೆ ಬಂದ್ರೆ ತಾಲೂಕಿಗೆ 1 ರಿಂದ 2 ಆಂಬ್ಯುಲೆನ್ಸ್ ಇರುತ್ತೆ. ಒಂದು 2 ಪೇಷಂಟ್ ನ ತುಂಬಾ ಸೀರಿಯಸ್ ಅಂತ ಜಿಲ್ಲಾಸ್ಪತ್ರೆಗೆನೆ ಕರ್ಕೊಂಡು ಹೋಗ್ಬೇಕಾಗುತ್ತೆ, ಅಥವಾ ಸಿಟಿಗೆ ಕರ್ಕೊಂಡು ಹೋಗ್ಬೇಕಾಗತ್ತೆ. ಈ ತರ ಒಂದಿಬ್ರನ್ನ ಕರ್ಕೊಂಡು ಹೋದ್ರೆ ಉಳಿದಿರೋ ಬೇರೆ ಪೇಷಂಟ್ಸ್ ಏನಾದ್ರೂ ಸೀರಿಯಸ್ ಆದ್ರೆ ಅಥವಾ ಯಾರಾದ್ರೂ ಮರಣ ಹೊಂದಿದ್ರೆ ಅವ್ರನ್ನ ಕರ್ಕೊಂಡು ಹೋಗ್ಲಿಕ್ಕೆ ಕೂಡ ಗಾಡಿಗಳು ಇರಲ್ಲ. ಆದ್ರೆ ಇವಾಗಿನ ಒಂದು ಡೆವಲಪ್ ಆಗಿರುವಂತಹ ಈ ಒಂದು ಸ್ಥಿತಿಯಲ್ಲೇ ಹೀಗಿರುವಾಗ, ಈಗ ಒಂದು 20-30 ವರ್ಷದ ಹಿಂದೆ ನಾವು ಯೋಚನೆ ಮಾಡೋದಾದ್ರೆ ಅವಾಗ ಆಂಬ್ಯುಲೆನ್ಸ್ ಫೆಸಿಲಿಟೀಸ್ ಇರ್ಲಿಲ್ಲ. ಆಸ್ಪತ್ರೆಗೆ ಏನೋ 1-2 ಗಾಡಿ, ಒಂದು ಚಿಕ್ಕ ಗಾಡಿಗಳು ಇಟ್ಕೊಂಡಿರ್ತಿದ್ರು. ಅಂತ ಸಂದರ್ಭದಲ್ಲಿ ಒಂದು ಮನೆಯಲ್ಲಿ ಸ್ವಂತ ಗಾಡಿ ಕೂಡ ಇರಲ್ಲ ಎಲ್ಲರೊಂದಿಗೆ. ಒಂದು ಊರಲ್ಲಿ ಕೆಲವೊಂದು ಮನೆಗಳಲ್ಲಿ ಗಾಡಿಗಳು ಇಟ್ಕೊಂಡಿರ್ತಾರೆ ಹೊರತು ಎಲ್ಲರ ಹತ್ರ ಗಾಡಿ ಇರ್ತಿರ್ಲಿಲ್ಲ. ಯಾರು ಕೂಡ ಸ್ವಂತ ವಾಹನವನ್ನ ಬಳಸೋಕೆ ಮುಂದಾಗಲ್ಲ. ಎಲ್ಲರೂ ಹೆದರ್ತಾರೆ, ಅಯ್ಯೋ ಡೆಡ್ ಬಾಡಿನ ನಮ್ ಗಾಡಿ ಇಲ್ಲ, ಅಯ್ಯೋ ಇಲ್ಲ ನಾವು ಕೊಡಲ್ಲ, ನಾವು ಬರಲ್ಲ ಅಂತ ಹೆದರ್ತಾರೆ. ಆದ್ರೆ ಅಂತಹ ಒಂದು ಸಂದರ್ಭದಲ್ಲಿ ತನ್ನ ಸ್ವಂತ ಗಾಡಿಯನ್ನೇ ಅವರು ಮಾನವೀಯತೆ ದೃಷ್ಟಿಯಿಂದ ಹಗಲಾಗ್ಲಿ, ಮಧ್ಯರಾತ್ರಿ ಆಗ್ಲಿ, ಬೆಳಗಿನ ಜಾವ ಆಗ್ಲಿ, ಯಾರೇ ಕರೆ ಮಾಡಿದ್ರು ಕೂಡ ಇಲ್ಲ ಅಂತ ಹೇಳದೆ ಮುಂದೆ ಬಂದು ಯಾವುದೇ ಒಂದು ಸ್ಥಿತಿಯಲ್ಲಿ ಆ ಶವ ಇದ್ರೂ ಕೂಡ, ಯಾವುದೇ ಸುಸೈಡ್ ಮಾಡ್ಕೊಂಡಿರ್ಲಿ ಅಥವಾ ಎಂತ ಆಗಿ ಅವರು ಸಾವನ್ನಪ್ಪಿದ್ರು ಕೂಡ ಅವರೇ ಶವಗಳನ್ನ ಎತ್ಕೊಂಡು ಅವರ ಗಾಡಿಗೆ ಹಾಕೊಂಡು ಆಸ್ಪತ್ರೆಗೆ ತೆರಳಿ ಅಲ್ಲಿ ಅವರ ಪ್ರೊಸೀಜರ್ಸ್ ಎಲ್ಲ ಕಂಪ್ಲೀಟ್ ಮಾಡಿ ಮತ್ತೆ ಆಸ್ಪತ್ರೆಯಿಂದ ಮನೆಗೂ ಕೂಡ ಶವಗಳನ್ನ ವಾಪಸ್ ಅವರಿಗೆ ತಂದು ಕೊಟ್ಟು, ಈ ತರ ಈಗ ಇವರ ವೃತ್ತಿಯನ್ನಾಗಿ ಮಾಡಿಕೊಂಡಿದ್ರು ಇದನ್ನ. ಆಯ್ತಾ, ಈಗ ನಾವು ಹೇಳ್ತೀವಿ ಒಂದು ವೃತ್ತಿಯಲ್ಲಿ ಮಾನವೀಯತೆ ಇರ್ಬೇಕು ಅಂತ, ಆದ್ರೆ ಇವರ ಮಾನವೀಯತೆಯನ್ನೇ ವೃತ್ತಿಯನ್ನಾಗಿ ಮಾಡಿಕೊಂಡಂತಹ ಒಬ್ಬ ವ್ಯಕ್ತಿ. ನಾನು ಸಣ್ಣೋಳಿರ್ಬೇಕಾದ್ರಿಂದನೂ ನಾನು ಕೇಳಿಪಟ್ಟಿರುವಂತಹ ಇವರ ಸಾಧನೆ ಬಗ್ಗೆ ಕೇಳಿಪಟ್ಟಿದ್ದೆ. ಆದ್ರೆ ಇವತ್ತು ಅವರೊಂದಿಗೆನೆ ಕೂತು ಮಾತಾಡಿ ಅವರ ಲೈಫ್ ಜರ್ನಿ ಹೇಗಿತ್ತು ಅಂತ ತಿಳ್ಕೊಳ್ಳೋಣ ಅಂತ ಇವತ್ತು ಇಲ್ಲಿಗೆ ಬಂದಿದ್ದೀನಿ. ನಮ್ಮ ಕೊಡಗು ಜಿಲ್ಲೆಯ ಸೋಮವಾರಪೇಟೆ ತಾಲೂಕಿನ ಡೆಡ್ ಬಾಡಿ ಮಂಜು
ಅಲಿಯಾಸ್ ಜೀಪ್ ಮಂಜು ಅಲಿಯಾಸ್ ಗೂಳಿ ಎಂದೇ ಕರೆಯಲ್ಪಡುವ VK ಮಂಜು ಸರ್ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ನಮಸ್ಕಾರ ಸರ್. ನಮಸ್ತೆ ಸರ್, ನಿಮ್ಮ ಈ ಒಂದು ಸೇವೆ ನಾನು ತುಂಬಾ ಕೇಳ್ಪಟ್ಟಿದ್ದೀನಿ. ಇದು ಯಾವ ಏಜ್ ಅಲ್ಲಿ ಇರ್ಬೇಕಾದ್ರೆ ನೀವು ಇದನ್ನ ಶುರು ಮಾಡಿದ್ರಿ ಸರ್? ಇದು ನಾನು ಸಣ್ಣದ್ರಲ್ಲೂ ಇದ್ದಾಗ ಒಂದು ಜೀಪ್ ತಗೊಂಡ್ವಿ. ಜೀಪ್ ತಗೊಂಡೋಗಿದ್ದಾಗ ನಾನು ಎಲ್ಲೋ ಹೋಗಿ ಬರುವಾಗ ಕೊಟ್ಟಿಪೇಟೆಗೆ ಅಂತ ಹೋಗಿ ಬರ್ತಾ ಇರುವಾಗ ಒಂದು ಮಗು ಪಕ್ಕದಲ್ಲಿ ಒಂದು ಅಜ್ಜ ಮಲಗಿದ್ರು. ನಾವು ಅಲ್ಲಿ ಹೋಗಿ ಬರೋ ಗಂಟರು ಪೂರ ಅಲ್ಲೇ ಕೂತಿದ್ರು. ಏನು ನೋಡಬೇಕಾದ್ರೆ ಪಾಪ ಅವರು ಹಸಿನಕಾಯಿ ಹೋಗ್ಬಿಟ್ಟು ಮರದಿಂದ ಬಿದ್ದು ಕಾಲು ಮುಟ್ಟೋಗಿದೆ. ನಿಮಗಾಗಿ ಎಷ್ಟು ವಯಸ್ಸು? ನಮಗಾಗಿ ಒಂದು 19-20 ವರ್ಷ ಪ್ರಾಯ ಅಷ್ಟೇ. ಹಾಗಾಗಿ ನಿಮ್ಮ ಒಂದು ಈ ಸೇವೆಯ ಜರ್ನಿ ಅಲ್ಲಿಂದ ಶುರುವಾಯಿತು. ನೀವು ಇದಕ್ಕಾಗಿ ಅಂತಾನೆ ನಿಮ್ಮ ಜೀಪನ್ನ ತಗೊಂಡಿದ್ದ? ಇಲ್ಲ, ಇದಕ್ಕಾಗಿ ಅಂತಾನೆ ತಗೊಂಡಿದ್ದಲ್ಲ. ಈಗ ನಾವು ಜೀಪ್ ಇರಲಿ ಮತ್ತೆ ಬಾಡಿಗೆಗೆ ಮಾಡಕ್ ಹೋಗ್ತದೆ, ಜೀವನ ಸಾಕಬೇಕು ಆ ಥರದ ತಗೊಂಡು. ಹಾಗೆ ನೀವು ನಿಮ್ಮ ಸ್ವಂತ ಗಾಡಿಲಿ ಹೋಗ್ಬೇಕಾದ್ರೆ ಹೀಗೆ ರೋಡ್ ಸೈಡ್ ಅಲ್ಲಿ ನೋಡಿ ಅವ್ರನ್ನ ಕರ್ಕೊಂಡು ಹೋಗಿದ್ದು. ಹಾಗಾಗಿ ಅಲ್ಲಿಂದ ನೀವು ಶುರು ಮಾಡಿದ್ದೀರಿ. ಅಲ್ಲಿಂದ ವಾಪಸ್ ಬಂದು ನೋಡುವಾಗ ಹಂಗಾಗಿತ್ತು, ಕಾಲು ಮುರಿದೋಗಿತ್ತು. ಸೋಮಪೇಟೆ ಕರ್ಕೊಂಡು ಬಂದ್ವಿ. ಇಲ್ಲಿ ಆಗೋದಿಲ್ಲ ಅಂದರು. ನಮಗೂ ಭಾರಿ ಕಷ್ಟ. ಆಗ ಪೆಟ್ರೋಲ್ ಗಾಡಿಗಳು, ಊರು ದೂರ, ಇಲ್ಲಿ ಆಗೋದಿಲ್ಲ. ಮೇಲೆ ಮಡಿಕೇರಿ ಕರ್ಕೊಂಡು ಹೋಗ್ಬೇಕು, ಅವ್ರು ನೋಡೋರಿಲ್ಲ. ಊಟ ನಮಗೂ ಇಲ್ಲ, ಅವ್ರಿಗೂ ಇಲ್ಲ. ಅಲ್ಲಿ ಅಂಗಡಿ ಬೆಡ್ತೇವೆ ತಿನ್ಕೊಂಡು ಮಗು ಕೂತ್ಕೊಂಡು ತಿನ್ಕೊಂಡು ಹೋಗಿ ಅಲ್ಲಿ ನೋಡುವಾಗ ಜಿಲ್ಲಾಸ್ಪತ್ರೆಯಲ್ಲಿ ವಾರಿಸ್ತಾರ ಬೇಕು ಅಂತ. ವಾರಿಸ್ತಾರ ಯಾರು ನಾವು ಕೂಡ ಹಾಕಿ ಅವ್ರ ಕಡೆ ಅವ್ರಿಗೆ ಬೇಕು ಅಂತ ಅವ್ರು ಇದ್ದಿದ್ದೇ ಇವರು. ಆ ಮಗು ಸಣ್ಣ ಮಗು ಗೊತ್ತಿಲ್ಲ. ಆಮೇಲೆ ಯಾರು ಹೇಳೋದಂತ ಇಲ್ಲಿ ಅವರು MM ಕೆಲಸ ಮಾಡ್ತಾ ಇದ್ದಲ್ಲ ಅಂತ ಹೇಳಿದಾಗ ಅವರು ವಹಿಸ್ಬಿಟ್ಟು ನಾವು ಈ ಕಡೆ ಬಂದ್ವಿ. ಹಾಗೆ ಒಂದು ಈ ಸೇವೆ ಸೋಮವಾರಪೇಟೆ ತಾಲೂಕಿಗೆ ಸೀಮಿತವಾಗಿತ್ತ ಅಥವಾ ಕೊಡಗು ಜಿಲ್ಲೆ ಒಳಗೇನಾ ಅಥವಾ? ಇಲ್ಲ, ಇದು ಕೊಡಗು ಜಿಲ್ಲೆಯಿಂದ ಸ್ಟಾರ್ಟ್ ಆಗಿದ್ದು. ಸೋಮವಾರಪೇಟೆ ಹಳ್ಳಿಯಿಂದ ತಾಲೂಕಿಂದ ಸ್ಟಾರ್ಟ್ ಆಗಿದ್ದು. ಅದು ಎಲ್ಲಿ ಕೇರಳ ಸ್ಟೇಟ್ ಗಂಟ ತಲುಪಿಬಿಡ್ತು. ಅಲ್ಲಿ ಹೋಗಿದ್ವಿ. ಅಲ್ಲಿ ಒಂದು ಡೆಡ್ ಬಾಡಿ ತಗೊಂಡೋದ್ವಿ. ಕೇರಳಕ್ಕೆ 1-2 ಸಲ, ಮತ್ತು ತಮಿಳ್ನಾಡಿಗೆ ಒಂದು 2-3 ಸಲ ಹೋದೆ. ಮೆಡ್ರಾಸು ಹೋಗಿದೆ. ಮತ್ತು ಇಲ್ಲಿ ಸೇಲಮಿಂದ ಒಳಗಡೆ ಹೋಗಬೇಕು, ಕರಮದೊರೆ ಅಂತ, ಅಲ್ಲಿಗೆ 2 ಡೆಡ್ ಬಾಡಿ ತಗೊಂಡೋಗಿದ್ದೆ. ಒಂದು 2 ವರ್ಷದಿಂದ, 1-3 ವರ್ಷದಿಂದ. ಮತ್ತು ಸೋಲಾಪುರ್ಗೆ ಒಂದು ಡೆಡ್ ಬಾಡಿ ತಗೊಂಡೋಗಿದ್ದೆ. ಇನ್ನು ಸುತ್ತಮುತ್ತದಲ್ಲಿ ಸಿಕ್ಕಾಪಟ್ಟೆ ತಗೊಂಡೋಗ್ಬಿಟ್ಟಿದ್ವಿ. ಸಿಕ್ಕಾಪಟ್ಟೆ ಲೆಕ್ಕನಲ್ಲಿ ಯಾರಿಗೆ ಪೊಲೀಸ್ನವರು ಡಿಪಾರ್ಟ್ಮೆಂಟಿಂದ ಫೋನ್ ಮಾಡ್ತಾರೆ, ಆಸ್ಪತ್ರೆ ಡಿಪಾರ್ಟ್ಮೆಂಟಿಂದ ಫೋನ್ ಮಾಡ್ತಾರೆ. ಅಂದ್ರೆ ಈಗ ಆಂಬ್ಯುಲೆನ್ಸ್ಗೆ ಹೇಗೆ ಕಾಲ್ ಮಾಡಿ ಕರೀತಾರೆ ಹಾಗೆ ನಿಮ್ಮ ಆಸ್ಪತ್ರೆಯಿಂದ ಪೊಲೀಸ್ ಸ್ಟೇಷನ್ ನಿಮಗೆ ಕಾಲ್ ಬರ್ತಾ ಇತ್ತಾ? ನಮಗೆ ಜಾಸ್ತಿ ಮಾಡ್ತಾರೆ. ನಾವಂದ್ರೆ ಆ ಟೈಮಿಗೆ ಕರೆಕ್ಟಾಗಿ ಹೋಗ್ತೀವಿ. ಮತ್ತು ಅಲ್ಲಿ ಹೋದಾಗ ಕೆಲವು ಏನಾಗ್ಬಿಡ್ತಂದ್ರೆ ಕೆಲವು ಗಾಡಿಗಳು ಹೋಗೋದಿಲ್ಲ. ನಾವು ಯಾರು ಮಾಡಿ ಮೇಂಟೈನ್ ಮಾಡ್ಬಿಡ್ತೀವಿ. ಹೋಗಿ ತಂದು ಅಕಸ್ಮಾತ್ ನಿಲ್ಲಕ್ಕೆ ಬಿಡೋದಿಲ್ಲ. ನಿಂತು ಹುಡುಗರು ಜನ ದೂಗಿಸ್ಕೊಂಡು ಏನು ಮಾಡ್ತಾ ಇದ್ವಿ, ಆ ಥರದೆಲ್ಲ ಮಾಡಿದ್ವಿ. ಹಾಗೆ ಸರ್, ಮತ್ತೆ ಇವಾಗ ನೀವು ಈ ತರ ಒಂದು ಸೇವೆ ಮಾಡ್ಕೊಂಡು ಬಂದಿದ್ದೀರಾ ಅಲ್ವಾ? ಎಷ್ಟು ಶವಗಳನ್ನ ನೀವು ಸಾಗಿಸಿದ್ದೀರಾ ಸರ್? ನಮ್ದು ಲೆಕ್ಕ ಇಲ್ಲ. 1ರಿಂದ ಸ್ಟಾರ್ಟ್ ಆದರೆ 3ಕ್ಕಿಂತ ಜಾಸ್ತಿನೇ ಆಗಿರ್ಬೋದು. 1000ಕ್ಕಿಂತ ಹೆಚ್ಚು. 1000ಕ್ಕಿಂತ 1000ರಿಂದ 3000 ಗಂಟ. 1000ರಿಂದ 3000ವರೆಗೂ ಶವಗಳು. ನಾನು ಸಣ್ಣವನಾಗಿದ್ದಾಗಲೇ ಇಲ್ಲಿ ಹೋಮಿಯೋಪತಿ ಒಂದು ಇದು ಇಟ್ಟಿದ್ರು ಆಸ್ಪತ್ರೆಯಲ್ಲಿ. ಅಲ್ಲಿ ಒಂದು 5-6 ಸಾವಿರಗಳು ಈ ಡಾಕ್ಟ್ರುಗಳ ಟ್ರೈನಿಂಗ್ ಇಟ್ಟಿದ್ರು. ಅದರಿಂದ ಕ್ಯಾನ್ಸಲ್ ಆಗ್ಬಿಡ್ತು. ಆಗಲೇ ನಾವು 7 ಡೆಡ್ ಬಾಡಿ ತಗೊಂಡು ಬೆಂಗಳೂರಿಗೆ ಜೀಪ ತಗೊಂಡೋಗ್ಬಿಟ್ಟು ಹೊಟ್ಟುಕೊಂಡು ಹೋಗಿರೋದು. ಅದು ಹೇಗೆ ಅಂದರೆ ಅವರು ಈ ಡಾಕ್ಟ್ರುಗಳು ಅದು ಮೆಡಿಕಲ್ ಇದ್ರೊಳಗೆ ಡಾಕ್ಯುಮೆಂಟ್ಸ್ ಇರ್ತಾರೆ. ಅದರಿಂದ ಅಪ್ಪೇಲೆ ಸಣ್ಣಾಗಿ ಅದು ಇಲ್ಲಿಂದ ರಾಜಾಜಿನಗರದ ಆ ಕಡೆ ಒಂದು ಅವ್ರದ್ದೊಂದು ಹೆಡ್ ಆಫೀಸ್ ಇತ್ತು, ಅವರು ಹೋಮಿಯೋಪತಿದು. ಅಲ್ಲಿಗೆ ತಗೊಂಡು ಹಾಕಿದ್ರು. ಅದು ಯಾಕೆಂದರೆ ಅದು ಡಾಕ್ಟ್ರುಗಳು ಕಲಿಬೇಕಾದ್ರೆ ಟ್ರೈನಿಂಗ್ ಸೆಂಟ್ರು ಇಲ್ಲಾಗ ಅದೆಲ್ಲ ಓಪನ್ ಮಾಡಿ ನರಗಳೇನು ಆ ಥರದ್ದು ಅದು ಒಂದು ಜಾಸ್ತಿ. ಮತ್ತೊಂದು ಸಲ ಇಲ್ಲೇ ಅಶೋಕ ಅಂತ ಪೊಲೀಸ್ನವರಿದ್ದರು. ಅವರೆಲ್ಲೋ ಹೋಗಿ ಬರುವಾಗ ಕಬ್ಬಣ ಸೆತ್ ಹತ್ರ ಮುಂದೆ ಆಕ್ಸಿಡೆಂಟ್ ಆಗೋ ಒಂದು 5-6 ಜನ ಸತ್ತೋಗ್ಬಿಟ್ಟು 4-5 ಜನ ಹೋಗ್ತು. ಅದೆಲ್ಲ ಫುಲ್ಲು ನಾವು ಒಂದೇ ಜೀಪಲ್ಲಿ ತಂದಿದ್ದು. ಈಗ ಒಂದೇ ಜೀಪಲ್ಲಿ ನೀವು ಎಷ್ಟು ಶವಗಳನ್ನ ನೀವು ತಂದಿದ್ದೀರಾ ಹಾಗಾದ್ರೆ? ಜಾಸ್ತಿ ಅಂದರೆ ಇದು ಜಾಸ್ತಿ ಅಂದರೆ ಒಂದೊಂದು ಸಲಿಗೆ ತಂದಿರೋಂಥದ್ದು ಒಂದೇ ಜೀಪಲ್ಲಿ ಒಂದೇ ದಿನ ಒಂದು 5-6 ಅಂದಾಜು. ಮತ್ತು ಬೆಂಗಳೂರಿಗೆ ತಗೊಂಡೋಗಿದ್ದು ಅದೊಂದು ಸ್ವಲ್ಪ 5-6. ಆಮೇಲೆ ತೊಳಸಟ್ಟಳ್ಳಿಗೆ ಒಂದು 2 ಜನ ಅದು ತಗೊಬಂದಿದ್ವಿ ಒಟ್ಟಿಗೆ. ಹಂಗೆ ಇವೆಲ್ಲ ಲೆಕ್ಕ ಹಾಕೋದ್ರೆ 1000ಕ್ಕಿಂತ ಹೆಚ್ಚಿದೆ ದಾಖಲೆ. ಟೋಟಲ್ ಎಷ್ಟು ವರ್ಷ ಆಯಿತು ಸರ್ ಇವತ್ತಿನವರೆಗೆ? ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಇದು? ಸಾಧಾರಣ ಒಂದು 40 ವರ್ಷನೇ ಆಯಿತು. 40 ವರ್ಷದಿಂದ? ಹೆಚ್ಚು ಕಮ್ಮಿ 40 ವರ್ಷನೇ. ಯಾಕೆಂದ್ರೆ ಈಗ ನಮ್ಗೆ 60 ಆಗಿದೆ. ಆಗ ನಮಗೆ 18-20ರಲ್ಲಿ ಸ್ಟಾರ್ಟ್ ಮಾಡಿದ್ದು.
ಹಾಗೆ ಮತ್ತೆ ಸರ್ ಈಗ ನೋಡಿ, ಈಗ ಬಾಡಿಗೆಗೆ ಈಗ ಯಾವುದೇ ಒಂದು ಬಾಡಿಗೆ ಕಾರ್ ಮಾಡ್ಕೊಂಡು ಹೋಗಿದ್ರೆ ಒಂದು ಬಾಡಿಗೆ ಅಂತ ಒಂದಿಷ್ಟು ದುಡ್ಡು ಕೊಡ್ತಾರೆ. ಆದರೆ ಈಗ ಒಂದು ಸಾವು ಆದಾಗ ಒಂದು ಮನೆಯಲ್ಲಿ ಈಗ ಒಂದು ಹಣಕಾಸಿಗೆ ಕಷ್ಟ ಇರಬಹುದು ಆಯ್ತಾ, ಆ ಒಂದು ಬಾಡಿಗೆಯನ್ನ ಕೊಡೋಕೆ ಅವರಿಗೆ ಸಾಧ್ಯ ಆಗದೆ ಇರಬಹುದು. ಅಂತ ಟೈಮಲ್ಲಿ ಎಲ್ಲ ಹೇಗೆ ಸರ್ ನಿಭಾಯಿಸ್ತೀವಿ? ಇಲ್ಲ, ನಾವು ಯಾಕಂದ್ರೆ ಒಂದು ಕಷ್ಟ ನೋವು ಅಂದ್ರೆ ಅವ್ರ ಮನೆಯಲ್ಲಿ ಆಗಿರೋ ಸಂದರ್ಭ ಘಟನೆಗಳು ಉಂಟಲ್ಲ, ಅವರ ಕಣ್ಣಲ್ಲಿ ಅಳೋದು ನೋವು ಅದನ್ನ ನೋಡೋಕ್ಕಾಗ ನಾವು ದುಡ್ಡಿಸ್ಕೊಂಡೆ ಬಂದಿದ್ದುಂಟು, ದುಡ್ಡು ತಗೊಳ್ಳೋದೇ ಬಂದಿದ್ದುಂಟು. ಅದನ್ನ ಅವರು ವಾಪಸ್ಸು 2-3 ದಿನ ಬಿಟ್ಟು ಹುಡುಕೊಂಡು ಬಂದು ಕೊಟ್ಟಿದ್ವು, ನಮ್ಮಲ್ಲಿ ಕೊಟ್ಟಿದ್ದಾರೆ. ಮತ್ತೆ ಕೆಲವರು ಏನಾಗಿದೆ ಅಂದ್ರೆ ತುಂಬಾ ಇದರಲ್ಲಿ ಅವ್ರ ಹತ್ರ ದುಡ್ಡಿದ್ದಾಗ ನಾವು ಕೈಯಿಂದ ಹಾಕಿದ್ದು ಉಂಟು. ನಾವು ದುಡ್ಡು ಕೊಡೋ ಹತ್ರ ನಾವು ತಗೊಂಡಿದ್ದೀವಿ. ನಾವು ಹೆಚ್ಚು ಕೇಳೋರ ಹತ್ರ ಒಂದು ಅದರಲ್ಲಿ ಹೆಚ್ಚು ಜಾಸ್ತಿ ಅಂತ ತಗೊಳಕ್ಕೆ ಬರೋದಿಲ್ಲ, ಒಂದು ಲೆಕ್ಕಾಚಾರ ಆ ಥರ ತಗೋಬೇಕು. ಯಾಕೆಂದ್ರೆ ಇದು ತುಂಬ ಕಷ್ಟದ ಕೆಲಸಗಳಿವೆಲ್ಲ, ಅವರ ನೋವುಗಳು ತುಂಬ ಇರ್ತವೆ. ಆದ್ದರಿಂದ ನಾವು ನೋಡಿ ಅವ್ರಿಗೆ ಕೈ ಜೋಡಿಸುವಾಗ ನಾವು ಸ್ವಲ್ಪ ಅವ್ರ ಸೇರ್ಕೋಬೇಕಾದ್ರೆ ಆ ಥರ ಎಲ್ಲ ಮಾಡಿದ್ವಿ. ಮತ್ತಲ್ಲ ಸರ್, ಈಗ ಅನಾಥ ಶವ ಅವ್ರಿಗೆ ಯಾರೂ ಇರಲ್ಲ, ಮನೆಯವರೇ ಇರಲ್ಲ ಸಂಸ್ಕಾರ ಮಾಡ್ಲಿಕ್ಕೆ. ಅಂತ ಸಮಯದಲ್ಲಿ ನೀವೇನ್ ಮಾಡಿದ್ರಿ? ಅಂತ ಸಮಯದಲ್ಲಿ ನಮ್ಮನ್ನ ಕರೆಸ್ತಾರೆ, ನಾವು ಹೋಗಿ ನಾವೇ ಸೇರಿ ಅವ್ರು ಯಾರು ಇದ್ದಾಗ ಈ ಇಂದಿರಾ ಗಾಂಧಿ ಅಭಿಮಾನಿ ಸಂಘದ ನಾಗರಾಜ್ ಅವರೆಲ್ಲವರಲ್ಲ, ಇದಕ್ಕೆಲ್ಲ ಕೈ ಜೋಡಿಸಿ ನಾವು ಮಸಣಕ್ಕೆಲ್ಲ ಹಾಕ್ಬಿಟ್ಟು ನಾವೇ ಕೈ ನಾವು ಇಂದಿರಾ ಗಾಂಧಿ ಅಭಿಮಾನದ ನಾಗರಾಜ್ ಅವರ ಅಧ್ಯಕ್ಷರು ಅವರಿದ್ದವರೆಲ್ಲ ತುಂಬ ಸೇವೆ ಮಾಡಿದ್ದಾರೆ. ಅವ್ರ ಜೊತೆಲಿ ಸೇರ್ಕೊಂಡಿದ್ದವರು. ಈಗ ಮನೆಯಾಗ ಯಾರು ಈ ಮಾರ್ಕೆಟಲ್ಲಿ ಒಂದು ಮನೆಯಾಗ ಕೊಡ್ತಿದ್ರು ಅವರು, ಅವ್ರನ್ನ ಪೊಲೀಸ್ನವ್ರು ಫೋನ್ ಮಾಡಿದಾಗ ಸಿದ್ದಿಂಗ್ಪುರ್ಗೆ ಹಾಕ್ತೀವಿ, ಅವ್ರು ಯಾರು ಇಲ್ಲ ಅಂತ ಕೊಟ್ಟಿದ್ರು. ಅವ್ರು ನೋಡುವ ಅವ್ರ ಕಡೆ ಎಲ್ಲ ಅವರೇ ಸರಿ ಇಲ್ಲಿ ಬಂದು ಎಲ್ಲ ಕೊಟ್ಕೊಂಡ್ಬಿದ್ದು ಮಾತಾಡ್ತಿದ್ರು. ಅದಾಗಿ ಕೇರಳಕ್ಕೆ 2 ಜನ ಹೆಣ್ಮಕ್ಳನ್ನ ಕೊಟ್ಟಿದ್ರು. ಅವರು ಕೇರಳದಲ್ಲಿ ಡ್ರೈವರ್ ಆಗಿದ್ದು, ನಮ್ಮ ಮಾರ್ಕೆಟಲ್ಲಿ ತಗೋದು ಅದನ್ನು ಸಮೇತ ತಗೊಂಡೋಗಿ ಅಲ್ಲಿ ಬಜಗುಂಡಿ ತುಂಬ ಸಣ್ಣದಲ್ಲಿ ತಗೊಂಡು ಬಂದಿದ್ವಿ. ತುಂಬ ಇದೆ ಇವೆಲ್ಲ ಸರ್. ಮತ್ತೆ ಈಗ ನೋಡಿ, ಈಗ ಸಾವು ಅಂತ ಬಂದ್ರೆ ಬರೀ ಈಗ ಒಂದು ಹೆಲ್ತ್ ಇಶ್ಯೂ ಇಂದಾನೇ ಆಗಿರಲ್ಲ, ಏನೋ ಒಂದು ಸೂಸೈಡ್ ಕೂಡ ಮಾಡ್ಕೊಂಡು ತೀರೋಗಿರ್ತಾರೆ. ಈಗ ಸೂಸೈಡ್ ಮಾಡಿದ ಆ ಸ್ಥಿತಿಯಲ್ಲೇ ಇರ್ತಾರೆ, ಅಲ್ಲಿಂದ ಈಗ ಅವ್ರನ್ನ ಎತ್ಕೊಂಡು ಬರ್ಲಿಕ್ಕೂ ಕೂಡ ಯಾರು ಮುಂದಾಗಲ್ಲ, ಹೆದರ್ತಾರೆ. ಆ ತರ ಟೈಮ್ ಹೇಗೆ ನಿಭಾಯಿಸಿದ್ದೀರಾ? ನಮ್ಮಲ್ಲಿ ಒಂದು ವಿಶೇಷ ಏನಂದ್ರೆ, ಸೋಮವಾರಪೇಟೆಯಲ್ಲಿ ಬೇರೆ ಕಡೆನೂ ಗೊತ್ತಿಲ್ಲ, ಸೋಮವಾರಪೇಟೆ ಪೊಲೀಸ್ನವರು ಸೋಮವಾರಪೇಟೆಯಲ್ಲಿ ಡ್ಯೂಟಿ ಮಾಡೋರು ಇಂಥದ್ರಲ್ಲೆಲ್ಲ ಇದ್ದಾಗ ಫೋನ್ ಮಾಡಿದಾಗ ಅದಕ್ಕೆ ಅವರೇ ನಿಂತ್ಕೊಂಡು ಕೈ ಹಾಕ್ಬಿಟ್ಟು ಸಹಾಯ ಮಾಡ್ತಾರೆ ಪೊಲೀಸ್ನವರು. ಅವ್ರು ಯಾರನ್ನ ಸ್ಟ್ಯಾಂಡರ್ಡ್ಗೆ ಅವ್ರು ಬೇಕು ಇವ್ರು ಬೇಕು ಕರೆಯಕ್ಕಿಲ್ಲ. ಅವರು ಯಾರಿದ್ದೀರ ಬನ್ನಿ ಸ್ವಲ್ಪ ಸೇರ್ಕೊಂಡಿರ್ತಾರೆ, ಯಾರೆಲ್ಲ ಬಂದಿದೆ. ನಮ್ಮ ಸೋಮವಾರಪೇಟೆ ಸ್ಟ್ಯಾಂಡಲ್ಲಿ ಇನ್ಸ್ಪೆಕ್ಟರ್ಗಳು ಸೋಮವಾರಪೇಟೆಯಲ್ಲಿ ತುಂಬ ಜನ ಪೊಲೀಸ್ನವರೆಲ್ಲ ಒಳ್ಳೆ ಕೆಲಸ ಮಾಡೋರು. ಫೋನ್ ಮಾಡ್ತಾರೆ, ಫೋನ್ ಮಾಡಿದಾಗ ಮಂಜಣ್ಣ ಯಾರು ಅವರ ನೋಡು ಮಂಜಣ್ಣ ಅಂತ, ಯಾರು ಇಲ್ಲ ಬಾ ಇನ್ನೇನು ಮಾಡೋದು ನಾವು ಸೇರ್ಕೊಳ್ಳೋದು ಎಲ್ಲ ಆಗಿದೆ. ಈಗ ಮಾರ್ಕೆಟಲ್ಲಿ ಕೂತಿರೋದು ಕಳೆದು ಬರ್ತಾ ಅದನ್ನು ಪೊಲೀಸ್ನವರು ಎಲ್ಲ ಅವು ವಾಸ್ತವ ಬಂದಿತ್ತು, ಅವರೆಲ್ಲ ಸೇರಿ ನಾವು ಮಾಡಿದ್ದು ಎಲ್ಲ ಸುಮಾರು ಮಾಡ್ಬಿಟ್ಟಿದ್ವಿ, ಲೆಕ್ಕನೇ ಇಲ್ಲ. ಕೆಲವು ಕಡೆ ಎಲ್ಲ ಆಫೀಸರ್ಸ್ ಅವರು ಇವರು ಈ ಥರ ಹಂಗೇನಿಲ್ಲ, ಇನ್ಸ್ಪೆಕ್ಟರ್ ಕೈ ಹಾಕ್ಬಿಡ್ತಾರೆ ಎಲ್ಲ, ವೇದ ಭಾವನೆ ಮಾಡೋಕ್ಕಿಲ್ಲ ಪೊಲೀಸ್ಗಳು. ಮತ್ತೆ ಈಗ ಮಲ್ಲಳ್ಳಿ ಫಾಲ್ಸ್ ಅಲ್ಲಿ ತುಂಬಾ ಒಂದು ಘಟನೆಗಳು ನಡೆದಿದೆ, ಈಗ ನಮಗೆ ಗೊತ್ತು. ನೀವು ಅದ್ರಲ್ಲಿ ಯಾವ್ದಾದ್ರು ಒಂದು ಮಲ್ಲಳ್ಳಿಲಿ 15-18 ವರ್ಷನೇ ಆಯ್ತು. 4-5 ಜನ ಹುಡುಗಿರು ಬಂದು ಯಾವ ಫ್ರೆಂಡ್ಸ್ಗಳೆಲ್ಲ ಬಂದು ಅಲ್ಲಿ ಬಿತ್ತಿರೋದು ತಿರೋದು ನಾವೇ ಹುಚ್ಚು ಮಳೆಯಾಗ. ಯಾಕಂದ್ರೆ ಈಗ ನೋಡಿ ಅಲ್ಲಿಂದ ರೋಡ್ ಇಲ್ಲ, ಫುಲ್ ಸ್ಟೆಪ್ಸ್ ಇಳ್ಕೊಂಡು ಹೋಗಿ ಅದು ಬರ್ಬೇಕು, ಹೇಗೆ ಅಲ್ಲಿ ಹಂಗೆ ಆಗ್ಬಿಡ್ತು. ನಾವು ರೆಡ್ ಬಡಿದಾರ ಹೋಗ್ಬೇಕು, ರೋಡ್ ಇಲ್ಲ, ಮಳೆ ಹೊಡೆದು ಬಿಟ್ಟಿದೆ, ಒಳ್ಳೆ ಗುಂಡಿ ಯಾವುದು ಕೆಳಗೆ ಪಾತಾಳ, ಈಗ ರೋಡ್ ಆಗಿರೋದಲ್ಲಿ. ನಾವು ಹೋದ್ರೆ ಮಲ್ಲಳ್ಳಿ ಅಲ್ಲಿ ಒಂದು ಗ್ರೌಂಡ್ ಹಂಗೆ ಮಾಡಿದಾರೆ, ಈಗ ಅಲ್ಲಿ ಹೋಗಿ ನಿಲ್ಸ್ಬೇಕು ಗಾಡಿ, ಅಲ್ಲಿ ನಿಂತಲೆಲ್ಲ ಫುಲ್ ಹಿಂಗೆ. ಆ ಡೆಡ್ ಬಾಡಿನ ಕೆಳಗಿಂದ ಹೊತ್ಕೊಂಡು ಬಂದು ಜೀಪ್ಗೆ ಹಾಕಿ, ಜೀಪ್ ಮೇಲೆ ಹೋಗಿಲ್ಲ, 4 ವೀಲ್ ಹಾಕೋದು, ಕಲ್ಲುಗಳನ್ನ ತುಂಬಿಸಿ ಅಡಿಲಿ ಕಲ್ಲು ಹಾಕಿ ವೆಯ್ಟಿಗೆ 4 ವೀಲ್ ಹಾಕಿ ಹೆಣನ ಮೇಲೆ ತಗೊಂಡು ಅಲ್ಲಿಂದ ತಂದು ಅವ್ರಿಗೆ ಪಾಪ ಅವ್ರ ಫ್ರೆಂಡ್ಸ್ಗಳನ್ನ ಹೇಳಿದ್ರು ಅವ್ರಿಗೆ ತೀರೋದು ಅಂತೇಳಿ. ಅವ್ರ ಫ್ರೆಂಡ್ಸ್ ಒಬ್ರು ಇಲ್ಲೊಬ್ಳು ಒಂದು ಹುಡುಗಿದ್ಲು. ಈಗ ಈ ಮಕ್ಕಳು ಹೇಳುವಾಗ ಎದುರಿಸ್ಬಿಟ್ಟವ ಮಗಳು ಅವ್ರಿಗೆ, ಆ ಪಾಪ ಅವ್ರಿಗೆ ಇಲ್ಲಿ ಮನೆ ಹತ್ರ ಹೆಂಗೆ ಮಾಡ್ಕೊಂಡ್ರು, ಅದನ್ನು ನಾವೇ ತಂದ್ವಿ. ಅವ್ರ ಫ್ರೆಂಡ್ಸ್ಗಳು ಎದುರಿಸ್ಬಿಟ್ಟಿದ್ದಾರೆ, ನೋಡು ನೀನು ಅವಳು ತತ್ತೋಗಿದ್ದಾಳೆ, ನೀವು ನಾಳೆ ಪೊಲೀಸ್ನವ್ರು ಹಾಕ್ತಾರೆ ಅಂತ. ಹಾಗಾದ್ರೆ ಹೇಳಬಾರ್ದು, ಪೊಲೀಸ್ನವ್ರು ಯಾಕೆ ಹೋಗ್ತಾರೆ, ವಿಚಾರಣೆ ಮಾಡ್ತಾರೆ, ಬಿಡ್ತಾರೆ. ಅದಕ್ಕೆ ನೋಡಿ ಒಂದು ಸಣ್ಣ ಮಾತಿನಲ್ಲಿ ಒಂದು ಹುಡುಗಿ, ಸಣ್ಣ ಹುಡುಗಿ ಪಾಪ ನ್ಯಾಯ ಮಾಡ್ಕೊಬೇಕು. ಅದೆಲ್ಲ ಇಂಥ ಸಂದರ್ಭದಲ್ಲೇ ಎಲ್ಲ ದೊಡ್ಡ ಮಾಡೋಕೆ ಹೋಗಬಾರ್ದು. ಅದೇನು ವಿಚಾರಣೆ ಮಾಡಿ ತಿಳ್ಕೊಂಡು ಅದ್ರ ಬಗ್ಗೆ ಮಾತಾಡಿ ಅವ್ರಿಗೆ ಏನು ಮುಂದಕ್ಕೆ ಮಾಡೋಕ್ಕುಂಟು ಕೈಯಾದರೆ ಮಾಡಬೇಕಿಲ್ಲ, ಸುಮ್ಮನಿರ್ಬಾರ್ದು. ಬೇರೆ ಬೇರೆ ನ್ಯೂಸ್ಗಳು ಹಾಕೋದು, ಅವ್ರು ಬೇರೆ ಒಂದು ಹೇಳೋದು, ಹಿಂಗೆ ನಮ್ಮ ರಾಜ್ಯದಲ್ಲಿ ಎಷ್ಟೋ ಜನ ಹಿಂಗೆ ಸತ್ತೋಗಿರೋದು. ಯಾರೋ ಒಬ್ಬರು ಸತ್ತೋಗಿರ್ತಾರೆ, ಸತ್ತೋಗ್ತಾರೆ, ಎದುರಿಸ್ಬಿಡ್ತಾರೆ, ಮಾಡಬಾರ್ದು.
ನಿಮಗೆ ಈಗ ಈ ಥರ ಏನಾದರೂ ಒಂದು ವಿಷಯ ಎಷ್ಟು ತಲುಪಿಸ್ಲಿಕ್ಕೆ ಈ ಥರ ಬರಬೇಕು, ಈ ಥರ ಒಂದು ಸಾವಾಗಿದೆ ಅಂತ ಹೇಳ್ತಾರೆ ಅಲ್ವಾ, ಎಷ್ಟು ಗಂಟೆಲೆಲ್ಲ ಕಾಲ್ ಮಾಡ್ತಾರೆ ಸರ್ ನಿಮಗೆ? 24 ಗಂಟೆಗೆ ನಿಮಗೆ ಕಾಲ್ ಬಂದರೂ ನೀವು? ನಮಗೆ ರಾತ್ರಿ 12 ಗಂಟೆ, ಒಂದೊಂದಿನ ರಾತ್ರಿ ನಾನು 3 ಸಲ ಸ್ನಾನ ಮಾಡಿದ್ದು ಉಂಟು. ಗಿಡ ಬಂದು 3 ಸಲ ಸ್ನಾನ ಮಾಡಿದ್ದು ಉಂಟು. ರಾತ್ರಿ ಒಬ್ಬರು ಹಾಕೋದು, ಇಂತ ಹಾಕೋದು ಬರೋದು, ಹಿಂದ್ಗಡೆ ಸಗಣಿ ಹಾಕೊಂಡು ತಾನೆ. ನಮ್ದು ಸಂಪ್ರದಾಯ ನಾವು ಮಾಡಲೇಬೇಕಲ್ಲ, ಯಾರು ಸತ್ರು ನಮ್ಮಲ್ಲೇ ತಾನೆ. ಆ ಥರ ತಿಳಿಲೇಬೇಕು. ನಾವು ಸೇವೆಗೆ ಹೋದ್ಮೇಲೆ ನಾವು ಅವ್ರ ಜೊತೆ ಸೇರ್ಕೊಂಡಿರ್ತೀವಿ, ಅವ್ರೆಲ್ಲ ನಮ್ಮವರಾಗಿರ್ತಾರೆ. ಆಗ ನಾವು ಮಾಡಲೇಬೇಕು. ಆ ಥರ ಮಾಡಿದ್ವಿ. ಹಾಗಾದ್ರೆ ಅದು 24 ಗಂಟೆಲಿ ಎಷ್ಟೊತ್ತಲ್ಲಿ ನಿಮಗೆ ಒಂದು ಫೋನ್ ಮಾಡಿದ್ರು ನೀವು ಎತ್ತಿ ನೀವು ಅಲ್ಲಿಗೆ ಹೋಗಿ ಇಷ್ಟವರೆಗೆ ಮಾಡಿದ ಅದೇ ಸೇವೆ ನಾವು. ಅದೇ ನನಗೆ ಈ ಸ್ಟ್ಯಾಂಡಲ್ಲಿ ನಮಗೆ ಸುಮಾರು ಹುಡುಗರು ಫೋನ್ ಮಾಡ್ತಾರೆ, ನಮ್ಮ ಡ್ರೈವರ್ಸ್ ನಡೆದನವ್ರೆ, ಅವರು ಮಾಡ್ತಾರೆ. ನಾನೇನಾದ್ರು ಇಲ್ಲ ಅಂದರೆ ನಂಬರ್ ಕೊಡ್ತಾರೆ. ಮತ್ತು ಹಳ್ಳಿ ಕಡೆಯವರೆಲ್ಲ ಸುಮಾರು ಜನ, ವಯಸ್ಸಾದವರು, ಈ ತಾವರೆಲ್ಲ ಸುಮಾರು ಜನ ಮಾಡ್ತಾರೆ, ಲೆಕ್ಕನೇ ಇಲ್ಲ. ನಿಮ್ಮ ಈ ಒಂದು ಸೇವೆಯಲ್ಲಿ ಮರೆಯಕ್ಕಾಗದೇ ಇರುವಂತಹ ಒಂದು ಘಟನೆ ಅಂತ ಯಾವುದಾದ್ರೂ ಇದೆಯಾ? ಇಲ್ಲಿ ನಮ್ಮ ಸೂಲ್ ಕಿಕ್ಕರಳ್ಳಿ ಅವರು ಅವ್ರ ಅಮ್ಮ ಮಗಳ ಮನೆಗೆ ಮನೆಗೆ ಹೋಗಿದ್ರು, ಕಿಕ್ಕರಳ್ಳಿ ಅವರು. ಆಗ ಅವ್ರು ಬಂದಾಗ ಇಲ್ಲಿ ಬಂದಿದ್ರು. ಅಥವಾ ನಾನೆಲ್ಲ ಹೋಗಿದ್ದೆ, ಬಂದಾಗ ಹಿಂಗಾಗೈತೆ, ಪೊನ್ನಂಪೇಟೆ ಹೋಗ್ಬೇಕು, ಅಮ್ಮ ತೀರ್ತಾರೆ, ಗಾಡಿ ಸರಿಯಿಲ್ಲ, ಬರೋಕ್ಕಿಲ್ಲ, ನೀನು ಬೇರೆ ಮಾಡ್ಕೊಡ್ತಿದ್ದಾಗ ಅವರು ನಾನು ಅಲ್ಲಿಂದ ಬಂದಿದ್ದೀನಿ, ನಿನ್ನ ಜೀಪಲ್ಲಿ ಹೋಗೋಣ ಅಂತ ನೀನು ಹಿಂಗೆ ಹೇಳ್ತೀಯಲ್ಲ ಅನ್ನುವಾಗ, ಆಯಿತು ಏನು ಮಾಡ್ಕೊಂಡು ಹೋಗೋಣ ಅಂತ ಅದೆಲ್ಲ ಬ್ಲಾಕ್ ಮಾಡ್ಕೊಂಡು ಹೋಗಿ. ಬ್ಲಾಕ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ಇದರಲ್ಲಿ ತಿತ್ತುಮತಿ ಹತ್ರ ನಮ್ಮ ಗಾಡಿ ಫುಲ್ಲು ಬ್ರೇಕ್ ಫೇಲ್ ಆಗೋಕೆ ಏನಿಲ್ಲ, ಈ ಬ್ರೇಕ್ನ ಬಿಚ್ಚಿ ಹಿಂದ್ಗಡೆ ಹಾಕೊಂಡು ಅಲ್ಲಿಂದ ನಾವು ಹೋದ್ವಿ. ಬ್ರೇಕ್ ಫೇಲ್ ಗಾಡಿಲೇ ಓಡಿಸ್ತಾ ಇದ್ದೀರಾ? ಗೇರಲ್ಲೇ ಹೋಗ್ತಾ ಇರಬೇಕಾದ್ರೆ ಸ್ವಲ್ಪ ದೂರ ಹೋಗ್ಬೇಕಾದ್ರೆ ಒಂದು ಕಾಲ ಸುಟ್ಟಾಗಿದ್ದಲ್ಲಿ, ಯಾರ್ದು ಒಂದು ಹುಡುಗ ಯಾರು ಹೊಸ್ದಾಗಿ ಮದುವೆ ಆಗಿರೋದು. ನಾವು ಗಾಡಿ ನಿಂತಂಗಿಲ್ವಲ್ಲ, ಹೋಯ್ತಾ ಅಷ್ಟು ದೂರ ಹೋಯ್ತಾಗ ನಾನು ಹೇಳ್ತಿದ್ದು ತೊಡ್ತಿದ್ದು ಇಟ್ಕೊಂತ ನೋಡಪ್ಪ ಅಂತ ಹೇಳಿದಾಗ, ಇದು ಯಾರು ಇಲ್ಲ ಡಿವೋರ್ ಇಲ್ಲೇ ನಾನು ಹಿಂಗೋ ಮಾಡಿ ನಿಲ್ಲಿಸ್ಬಿಟ್ಟು ಇಳಿದು ನೋಡುವಾಗ ಕಾರು ಪಲ್ಟಿ ತೋರ್ಸೊಳಗಡೆ. ಆ ಕಾರ್ನ ನಾವು ತೆಗೆದು ಆ ಕಾರು ಟೈರ್ ಪಂಚರ್ನ ಹಾಕಿ ಅವ್ರು ನಮ್ಮನ್ನ ನೀವು ಎಲ್ಲಿಯವ್ರು ಏನು ಅಂತ ಕೇಳೋರು. ನಾವು ಇಲ್ಲಿ ಹೋಯ್ತಾ ಇರೋದು ಸ್ಟೋರಿ ಬ್ರೇಕ್ ಹೇಳುವಾಗ ಅವರು ರೋಡಿಗೆ ನಮಸ್ಕಾರ ಕೊಡೋದು, ಹೋಗಿ ಬಂದು ಒಳ್ಳೆದಾಗಿ ಮೇಲೆ ಅಷ್ಟೆಲ್ಲ ಮಾಡಿ ಅಲ್ಲಿಂದ ಬಂದು ಬ್ರೇಕ್ ಇಲ್ಲ ಏನಿಲ್ಲ, ಅದೇ ಗಾಡಿ ತಾನು ಸೂರತ್ತಿಗೆ ಅದೇ ಗಾಡಿಗೆ ಅಲ್ಲಿಂದ ಅವರ ಅಮ್ಮ. ಬ್ರೇಕ್ ಫೇಲ್ ಆಯ್ತು ಗಾಡಿ ಅಂದ ತಕ್ಷಣ ಓಡ್ಸಕ್ಕೆ ನಾವು ಹೆದರ್ತೀವಿ, ಅಂತದ್ರಲ್ಲಿ ನೀವು ಆ ಕಾರ್ಯ ಮುಗಿಸ್ಲಿಕ್ಕೋಸ್ಕರ ನಮ್ದು ಗೇರೆಲ್ಲ ಕರೆಕ್ಟ್ ಆಗಿದ್ರೆ ನಾವು ಬರುವಂತ ರೋಟಲ್ಲಿ ನಮ್ಮ ಸೈಡ್ ನಾವು ಕರೆಕ್ಟಾಗಿ ಬಂದು ನಿಧಾನ ಬಂದ್ರೆ ಏನಾಗುತ್ತೆ, ನಿಲ್ಸಕ್ಕೆ ಬಿಟ್ಟರೆ ನಮ್ಗೆ ಇರ್ಬೇಕು. ಅಲ್ಲ, ಬ್ರೇಕ್ ಫೇಲ್ ಗಾಡಿ ನೀವು ತಗೊಂಡು ಹೋಗಿದ್ದೀರಾ ಅಂದ್ರೆ ಅದ್ರಲ್ಲೇ ಗೊತ್ತಾಗುತ್ತೆ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್. ಈಗ ನೋಡಿ ಪೇಪರ್ ಎಲ್ಲ ಐತೆ, ಈಗ ಇದ್ರ ಬೇಕಾದ್ರೆ ತನಿಖೆ ಮಾಡೋರು ಇರ್ತಾರೆ, ಇದು ನಿಜನ ಸುಳ್ಳು ಅಂತೇಳಿ. ಅದಕ್ಕೆ ಪ್ರೂವ್ ಉಂಟು. ಬೇಕಾದ್ರೆ ಯಾರು ಗಾಡಿ ತಂದು ಕೊಟ್ಟರೆ ಬೇಕಾದ್ರೆ ತೋರ್ಸಕ್ಕೆ ನಾವು ಹುಡುಗಿದ್ವಿ. ಯಾಕಂದ್ರೆ ನೀವು ಅವಾಗ ನಿಮ್ಮ ಜೊತೆಗೆ ಬಂದವರು ಇವಾಗ ಇದಾರಾ? ಇದ್ದಾರೆ ಭಾವನು ಅಣ್ಣ ತಮ್ಮ ಇಬ್ರು ಇದ್ದಾರೆ. ಅವ್ರು ಹೇಳ್ತಾರೆ ಏನರಾ ಬ್ರೇಕ್ ಫೇಲ್ ಹೋಗ್ತಾರೆ ಹೇಳ್ತಾರಲ್ಲ, ಹಂಗೆ ಕರಿತಿರ್ತಾರಲ್ಲ, ಏನರಾ ಬ್ರೇಕ್ ಫೇಲ್ ಅಂತ ಕೊಡೋರು ಅವರು ಎಲ್ಲ ದಾಖಲೆ ಮಾಡಕ್ಕೆ ಆಗ್ತಿಲ್ಲ. ಮತ್ತೆ ಈಗ ನಿಮ್ಮ ವೃತ್ತಿ ಜೀವನದಲ್ಲಿ ಇಷ್ಟೊಂದು ಮಾನವೀಯತೆಯನ್ನ ನೀವು ಇಟ್ಕೊಂಡಿದ್ದೀರಾ, ಇದಕ್ಕೆ ಒಂದು ಮರ್ಯಾದೆ ಅಥವಾ ಒಂದು ಗೌರವ ಅಂತ ಕೊಡ್ತಾರಾ ಸರ್? ಈಗ ನಿಮ್ಮ ಊರಲ್ಲಾಗಿರಬಹುದು, ಗೌರವಿಸ್ತಾರ? ಭಾರಿ ಗೌರವ ಕೊಡ್ತಾರೆ, ಭಾರಿ ಗೌರವ ಕೊಡ್ತಾರೆ. ನನಗೆ ಜನಸೇವಕ ಹೆಸರು ಇಟ್ಟವ್ರೆ. ಕೆಲವು ಊರ ಕಡೆ ನಮ್ಮ ಸೋನಪುರ ತಾಲೂಕಲ್ಲಿ ಎಲ್ಲರೂ ಇವರು ಸಮೇತ ನನಗೆ ಹಿರಿಯರಿಂದ ಹುಡುಗರು ಮಕ್ಕಳು ಸಮೇತ ನನಗೆ ಕರೀತಾರೆ, ಡೆಡ್ ಬಾಡಿ ಮುಂದೆ ಕರೀತಾರೆ, ಜೀಪ್ ಮುಂಜೆ ಅಂತ ಕರೀತಾರೆ. ನಾವು ಸೇವೆ ಮಾಡ್ಬಿಟ್ಟಿದ್ದೀವಲ್ಲ, ಬೇಜಾರಕ್ಕೆ ನಾವೇ ಮಾಡದೆ ಹೋಗಿದ್ರೆ ನಮಗೆ ಏನಿಲ್ಲ. ನಾವು ಮಾಡಿ ಈಗ ಬೆಳಗ್ಗೆ ಅಲ್ಲಿ ಬರ್ಬೇಕಾದ್ರೆ ಏನೋ ಡೆಡ್ ಬಾಡಿ ಇಲ್ಲ, ನಾನು ನಿಮಗೆ ಹೇಳ್ಬೇಡ, ಹೇಳಿದವ್ರೆಲ್ಲ ಡೆಡ್ ಬಾಡಿ ಆಗೋದು ಸಮಸ್ಯೆ ಮಾಡ್ಬಿಟ್ಟಿದೆ. ಏನು ಮಾಡೋಕ್ಕೆ ಹೇಳೋದು, ಪೆಟ್ಟೆ ಮಾವಿ ಎಲ್ಲರೂ ಒಂದೇ ಹೆಸರು ಇರ್ತದೆ, ಏನು ಮಾಡೋಕ್ಕಿಲ್ಲ. ಎಲ್ರಿಗೂ ಒಂದೊಂದೇ ಹೆಸರು ಇರ್ತದೆ, ನಮಗೆ 3 ಹೆಸರು ತೊಂದರೆ ಇಲ್ಲ ಬಿಡಿ. ಈಗ ನಿಮ್ಮ ವೃತ್ತಿ ಜೀವನದ ಬಗ್ಗೆ ಹೇಳಿದ್ದೀರಾ. ಈಗ ನಿಮ್ಮ ದಾಂಪತ್ಯ ಜೀವನಕ್ಕೆ ಬಂದರೆ, ಈಗ ಯಾರಿಗೆ ಆಗಿರ್ಬೋದು ಒಂದು ಮದುವೆ ಮಾಡಲಿಕ್ಕೆ ಹುಡುಗಿ ನೋಡಬೇಕಾದ್ರೆ, ಈಗ ಹುಡುಗಿ ಮನೇಲಾಗಿರ್ಬೋದು, ಹುಡುಗ ಏನು ಮಾಡ್ತಾ ಇರೋದು ಅಂತ ಕೇಳ್ತಾರೆ. ಅಂತ ಸಂದರ್ಭವನ್ನ ಹೇಗೆ ನಿಭಾಯಿಸಿದ್ರು? ನಾನು ಮದುವೆ ಆಗುವಾಗ ಈ ಥರ ಎಲ್ಲ ಕ್ವಶನ್ ಮಾಡಿ ಕೇಳೋರು ಇರಲಿಲ್ಲ. ಈಗೆಲ್ಲ ಜನ ಹುಡುಗರನ್ನ ನೋಡೋರು ಇದ್ಗಡೆ ಪಿಚಣೆ ಮಾಡೋರು. ಆಗ ನಮ್ಮ ಮನೇಲಿ ನಮ್ಮ ಅತ್ತೆ ನನ್ನ ಮನೆಗೆ ಬಂದಾಗ ನಮ್ಮ ಮನೆ ಸಣ್ಣ ಮನೆ, ನಮ್ಗೆ ಆಸ್ತಿನೇ ಇಲ್ಲ. ಅಲ್ಲ, ನೀವು ಇವಾಗ ಈ ತರ ಡೆಡ್ ಬಾಡೀಸ್ನೆಲ್ಲ ಈ ತರ ಬರೀ ಅದೆಲ್ಲ ಗೊತ್ತಿತ್ತು. ಅದಕ್ಕೆ ಏನಾದ್ರು ಹಿಂಜರಿದ್ರ? ಇಲ್ಲ, ಅವರು ಯಾರೋ ಹೇಳ್ದಂತ ನಮ್ಮ ಅತ್ತೆ ಇದೊಂದು ವಿಷಯ ಬಂದಿತ್ತಂತ, ಅವ್ನು ಡೆಡ್ ಬಾಡಿ ಹೊಡಿತಾನಲ್ಲ ಅಂತ ಹೇಳಿದಂತ. ಒಳ್ಳೆ ಕೆಲಸ ತಾನೇ ಮಾಡ್ದ, ಅದು ಮಾಡೋಕ್ಕೆ ಯೋಗ್ಯತೆ ಬೇಕಲ್ಲ ಅಂತ. ನನ್ನ ಅಳಿ ಅದನ್ನಾರು ಮಾಡ್ತಾನೆ, ಸತ್ತೋ ಸತ್ತೇಳಂತ.
ಅದು ವಿಷಯ ಬಂದು ನಾನು ಯಾರು ಹೇಳಿದ್ದಾರೆ. ಅಲ್ಲಿ ಊರಿಗೆ ಹೋದಾಗ ಅಲ್ಲೋ ಅದೇ ಊರಿಗೊಂದು ಡೆಲಿವರಿ ತಗೊಂಡೋಗಿದೆ. ಡೆಲಿವರಿ ತಗೊಂಡೋದಾಗ ಅಲ್ಲಿ ನಮಗೆ ಎಲ್ಲ ಕಡೆ ನೀರು ಕೊಡೋರು ತೊಳ್ಕೊಟ್ಬಿಡ್ತಾರೆ. ಹೋದಾಗ ಪಾಪ ನಾವೇನು ಮಾಡ್ತೀವಿ, ಇಲ್ಲಿ ಅಲ್ಲಿ ಒಂದು ಬೋರಲ್ಲಿ ನೀರು ತೊಳಿಬೇಕಾದ್ರೆ ಒಬ್ಬ ಬಂದು ಜೋರು ಮಾಡೋದು ನನಗೆ, ಹಣ ಹಾಕ್ಬಿಟ್ಟು ಜಿಪ್ ತೊಳಿತಿರಲ್ರಿ ಅಂತ. ನನ್ನ ಜೊತೆ ಅವನೊಬ್ಬ ಇದ್ದ, ಅದೇ ಊರವನು. ನೀನೇ ನಾಳೆ ಸಹಾಯಕ್ಕಿರೋನು ಅಂದರು. ಅದಕ್ಕೆ ಮತ್ತೆ ನಿಮ್ಮ ಮನೆಯಿಂದ ನೀರು ಬೋರಲ್ಲಿ ನೀರೋದು ನಾನು ಆಗಲಿ ಬಿಡು, ತೊಳೆದಾಯ್ತಲ್ಲೋ ಮಾತಾಡೋದು ಬೇಡ. ಕೆಲವರು ಮಾತಾಡ್ಬಿಡ್ತಾರೆ, ಏನೋ ಮಾಡೋಕ್ಕಿಲ್ಲ. ಕೆಲವರು ರ್ಯಾಶಾಗಿ ಮಾತಾಡ್ತಾರೆ, ಕೆಲವರು ಅದೇ ಸಿಚುವೇಶನಲ್ಲಿ ಒಂದು ನಿಮಗೆ ನೀರು ಕೊಡ್ರಪ್ಪ ಅಂದ್ರೆ 4-5 ದಿನ ತೊಳೆದಾಗ ಕೊಟ್ಬಿಡ್ತಾರೆ. ಅದಕ್ಕೇನು ಮಾಡ್ತೀರಾ? ಅದು ನಾವು ಸರಿ ಮಾಡ್ಕೊಡೋದು. ನಾವೀಗ ಏನು ಗೊತ್ತಾ, ಇಲ್ಲಿ ತಂದು ಸರ್ವಿಸ್ ಮಾಡೋಕೆ ಹೋದ್ರೆ ಒಂದು ಡೆಡ್ ಬಾಡಿ ಹಾಕ್ಬಿಟ್ಟು ಜೀಪ್ ಸರ್ವಿಸ್ ಮಾಡೋಕೆ ಹೋದ್ರೆ ಅವ್ರು ಏನಿಲ್ಲ 500 600 700 ರೂಪಾಯಿ ತಗೋತಾರೆ, 1000 ರೂಪಾಯಿ ತಗೋತಾರೆ. ನಾವು ಯಾವಾಗ ಪಾಪದವ್ರು ಒಂದು ತೀರೋದಾಗ ನಾವು ಈ ತೊಳೆಯೋಕ್ಕೆ 600 ಕೊಡಬೇಕು, ಇದು ಬಾಡಿಗೆ ಅವ್ರು ಎಲ್ಲಿಂದ ಕೊಡ್ತಾರೆ ನೋಡಪ್ಪ. ತೊಳೆಯೋಕೆ 500 ತಗೋತಾರೆ, ಅದು ನೀರು ಕೊಡಬೇಕು. ಅವ್ರ ಹತ್ರ ಇಲ್ಲ, ಕೇಳೋಕ್ಕಾಯ್ತಲ್ಲ ನೋಡಿ, ಒಂದು 4 ಬಿಂದಿ ನೀರು ಕೊಡ್ಕೊಳಕತ್ತೀವಿ ಸಗಣಿತ ತಂದು ಕೊಟ್ಟವ್ರೆ. ನಮ್ಮ ಸುಮ್ಮನೆ ನಾವು ಮಾಡ್ಕೊಂಡು ಬಂದು ನಾವೇ ಸರ್ವಿಸ್ ಮಾಡೋಕೆ ಹೋಗ್ತಿಲ್ಲ. ಸರ್ವಿಸು ಮಾಡೋಕೆ ಹೋದರೆ ಅಷ್ಟು ದುಡ್ಡು ಕೊಡಬೇಕು. 1000 ಎಲ್ಲ ಪಾಪದವರು. ಶ್ರೀಮಂತರು ಸತ್ತರೆ ಆ್ಯಂಬುಲೆನ್ಸು ಈಗ ಬಂದಿರೋದು, ಮುಂಚೆ ಬಂದಿರಲಿಲ್ಲ. ಅವ್ರು ಏನು ಮಾಡ್ತಾರೆ, ಅವರು ಸ್ವಂತ ಗಾಡಿನ ಇಟ್ಕೊಂಡ್ಬಿಟ್ಟು ಅವರು ಅದಕ್ಕೆ ಹಾಕೋದಿಲ್ಲ, ನನ್ನ ಗಾಡಿಗೆ ಹಾಕ್ಸ್ಬೇಕು. ಈಗ ಎಲ್ಲರ ಮನೆಯಲ್ಲೂ ಗಾಡಿಗಳಿರುತ್ತೆ. ಕೊಡಗು ಅಂತಂದ್ರೆ ಎಲ್ಲರೂ ಸಾಮಾನ್ಯವಾಗಿ ಜೀಪ್ಗಳು ಇರುತ್ತೆ. ಆದ್ರೆ ಅವರ ಮನೆಯಲ್ಲೇ ಒಂದು ಸಾವು ಸಂಭವಿಸಿದಾಗ ಅವ್ರ ಹತ್ರನೇ ಜೀಪ್ ಇರುತ್ತೆ, ಅವರೇ ಸಾಗಿಸ್ಬೋದು ಶವಗಳನ್ನ, ಅಥವಾ ಅವರ ಮನೆಯಲ್ಲಿ ಯಾರಾದ್ರೂ ತೀರೋಗಿದ್ರೆ ಅಂತ ಸಮಯದಲ್ಲೂ ನಿಮಗೆ ಕರೆಗಳು ಬರುತ್ತೆ ಅಲ್ವಾ ಸರ್? ಯಾಕಾಗಿ ಹೀಗೆ? ಕೆಲವರು ಏನು ಅಂತ ಹೇಳಿದ್ರೆ, ಕೆಲವರಿಗೆ ಸಾವು ಅಂದರೆ ಎದುರ್ತಾರೆ ಜಾಸ್ತಿ, ಅದೊಂದು ಬಂದಿರ್ತದೆ. ಎರಡನೇದಾಗಿ ಜೀಪು ಹೋಗೋಂಥ ರೋಡ್ ಸರಿ ಇರಕ್ಕಿಲ್ಲ ಅಂತ ಅದೊಂದು ಇರ್ತದೆ. ಇನ್ನು ಕೆಲವರು ಬೇರೆ ಬೇರೆ ಗಾಡಿ ಯಾಕೆ ನಮ್ಮ ಗಾಡಿಗೆ ಬೇಡ ಅನ್ನೋದು ಇರ್ತದೆ ಅಲ್ವಾ? ಹೆದರ್ತಾರೆ ಅವರ ಗಾಡಿಗೆ, ಆ ಥರ ಎಲ್ಲ ಇರ್ತದೆ. ಕೆಲವರು ಹಾಕೋದಿಲ್ಲ, ಕೆಲವರು ಅವ್ರ ಸ್ವಂತ ಗಾಡಿ 4 ಇದ್ರು ಹಾಕೋಕ್ಕಿಲ್ಲ, ಬೇರೆ ಗಾಡಿಗೆ ಹಾಕಿಸ್ತಾರೆ, ಎಲ್ಲ ಇರ್ತದೆ. ಈಗ ಆಸ್ಪತ್ರೆಯಿಂದ ಶವಗಳನ್ನ ಮನೆಗೆ ನೀವು ತಗೊಂಡ್ ಬಂದು ವಾಪಸ್ ತಗೊಂಡ್ಬರುವಾಗ ಇರಬಹುದು, ನಿಮ್ಮ ಗಾಡಿಯಲ್ಲಿ ಶವಗಳ ಜೊತೆ ಅವರ ಮನೆಯವರು ಬರ್ತಾರಾ ಸರ್? ಈಗ ಒಂದು ಆಕ್ಸಿಡೆಂಟ್ ಆಗಿ ಅಲ್ಲೆಲ್ಲ ಏನೇನು ತೊಂದರೆಗಳಾಗ್ಬಿಟ್ಟಿತ್ತು. ಆ ಡೆಡ್ ಬಾಡಿ ತಂದು ಪೋಸ್ಟ್ಮಾರ್ಟಮ್ ಹಾಕಿದ್ರು. ಅದನ್ನ ನೋಡೋಕ್ಕೆ 1000 ಜನ ಸಂಖ್ಯೆಯಲ್ಲಿದ್ದರು. ಎಲ್ಲಾಗಿ ತಗೊಂಡು ಹೋಗ್ಬೇಕಾದ್ರೆ ಅವ್ರ ಊರವ್ರು ಸುಮಾರು ಜನ ಇದ್ರು. ಒಬ್ಬರು ಜೀಪಲ್ಲಿ ಬರಲಿಲ್ಲ, ನಾವು ಇಬ್ಬರೇ ಹೋಗಿದ್ದು. ಎಲ್ಲ ರಕ್ತ ಬ್ಲಡ್ಡು, ಒಬ್ಬರು ಬರಲಿಲ್ಲ. ಯಾಕೆ ಬರಲಿಲ್ಲ? ಹೆದರಿಕೆ. ನಿಮಗೆ ಭಯ ಆಗಲ್ವಾ ಸರ್? ಯಾಕಂದ್ರೆ ನೀವು ಹೇಳಿದ್ರಿ 1000ದಿಂದ 3000 ಶವಗಳನ್ನ ನೀವು ಸಾಗಿಸಿದ್ದೀರಿ. ಹೆಚ್ಚೇ ನನ್ನ ಸರ್ವಿಸಲ್ಲಿ ಹೆಚ್ಚೇ ಅದು ಇನ್ನೂ ಅದು ಲೆಕ್ಕ ಇಟ್ಕೊಂಡಿಲ್ಲ. ಲೆಕ್ಕ ಇಟ್ಟಿದ್ವಿ ಒಂದು ಟೈಮಲ್ಲಿ, ಅದೆಲ್ಲ ಹೋಯ್ತು. ಮಳೆಯಲ್ಲಿ ನೀರು ಬಿದ್ದು ರೆಕಾರ್ಡಿಂಗ್ ಎಲ್ಲ ಹೋಯ್ತು, ಬರ್ತಿತ್ತು. ಅದೇ ನಿಮ್ಗೆ ಭಯ ಆಗಿಲ್ವಾ ಸರ್? ಯಾವತ್ತಾದ್ರೂ ಒಂದು ಭಯ ಅಂತ ಆಗಿದ್ಯಾ? ನೋಡಿ, ನಾವು ಏನೇ ಒಂದು ಒಳ್ಳೆ ಕೆಲಸಕ್ಕೆ ತೊಡೋದಾಗ ಭಯ ಪಡೋಂಗೇನಿಲ್ಲ. ನಾವು ಒಳ್ಳೆ ಕೆಲಸ ಮಾಡ್ತೀವಿ ಅನ್ನೋದಂದ್ರೆ ಅದು ನಮಗೆ ಗೊತ್ತಲ್ಲ, ಯಾರು ದೇವರು ಯಾರು ಇರ್ತಾರೆ, ನೀವು ಒಳ್ಳೆ ಕೆಲಸ ಮಾಡಿದಾಗ ಹೋಗು ಅಂತ. ಭಯ ಪಡೋಂಥ ನಾವು ಬೇಡದೆ ಮಾಡಿದ್ರೆ ಭಯ ಪಡಬೇಕು. ಆ ಕಡೆ ಹೋಗಿಲ್ಲ, ಎದುರ್ಕೊಂಡು ಈ ಕಡೆ ಹೋಗ್ಬೇಕು, ಆ ಕಡೆ ಹೋಗಿ ಏನೋ ಮಾಡ್ಬೋದ. ಆದರೆ ಆ ಥರದ ಭಯಗಳು ಈ ಶವಗಳು ಸತ್ತಾಗ ಇಲ್ಲ. ಯಾಕೆ ಸತ್ತೋದ ಶವಗಳು ಹಿರಿಯರು ಹೇಳ್ತಾರೆ ದೇವ್ರ ಸಂಬಂಧಪಟ್ಟಿದ್ದು ಅಂತೇಳಿ. ಅವ್ರಿಗೆ ಯಾವ ಇದು ಇಲ್ಲ. ಈ ಬದುಕಿರೋದೇ ಭಾರಿ ಕಟ. ಬದುಕಿದಾರಲ್ಲ ಅವ್ರದಾಗ. ಈಗ ನಾನು ಕೆಲವು ವಾಟ್ಸಪ್ಪಲ್ಲಿ ನೋಡಿದ್ದೀನಿ, ಇನ್ನು ಕೊರೋನಾ ಟೈಮಲ್ಲಿ ಸತ್ತೇ ಇಲ್ಲ, ಎಲ್ಲ ಹೋಗಿ ಕೈಕಾಲಲ್ಲಿ ಇಟ್ಕೊಬಿಟ್ಟು ಅಮ್ಮಗೆ ಮಾತಾಡೋಕೆ ಕೆಲಸ ಏನಿಸ್ಕೊಬಿಟ್ಟಾರೆ ಆಸ್ತಿಗೋಸ್ಕರ. ಅದು ಎಲ್ಲ ನೋಡಿರುತ್ತೆ. ಅದು ಅಂಥವ್ರು ಜಾಸ್ತಿ. ಅರ್ಥ ಆಯ್ತಾ? ಈಗ ಯಾರು ದುಡ್ಡು ಕಾಸು ಹಣಕಾಸು ಅವರು ಇದ್ದಾಗ ಯಾರು ಸತ್ತಾಗ ಈಗ ಆಸ್ತಿ ಪಾಲು ಮಾಡಿದಾಗ ಇವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು, ಅವ್ರನ್ನ ಬೇರೆ ಮಾಡೋದು, ಅಕ್ಕನ ಮನೆ ಕರ್ಕೊಬಾರ್ದು, ತಂಗಿನ ಒದ್ದು ಓಡಿಸೋದು, ಅದೆಲ್ಲ ತುಂಬ ಐತೆ. ಅದೆಲ್ಲ ಇರಬಾರ್ದು. ನಾಳೆ ಅವರು ಸಾಯ್ತಾರೆ. ಯಾರು ಬದುಕಿರೋನೇ ಇವತ್ತಿಗೆ ಇಸ್ವಿಲಿ ಯಾರು ಬದುಕಿರೋದೇ ಗ್ರೇಟು. ಅದು ಚೆನ್ನಾಗಿ ಬದುಕಬೇಕು. ಮಧ್ಯ ಸಾಯೋದಕ್ಕೆ ಬದುಕಬಾರ್ದು. ಒಳ್ಳೇದು ಮಾಡಬೇಕು. 4 ಜನರಿಗೆ ಒಳ್ಳೇದು ಮಾಡಿ ನಾವು ನಮ್ಮವ್ರನ್ನ ಭಾವನೆಗಳು ಇಟ್ಕೋಬೇಕು. ಅವ್ರನ್ನ ಮಾಡೋದು ಇವ್ರನ್ನ ಮಾಡಕ್ ಹೋಗ್ಬಾರ್ದು. ಇವಾಗ್ಲೂ ಅಷ್ಟೇ ಸರ್. ನೋಡಿ, ಇವಾಗ ಏನೇ ಒಂದು ಆಕ್ಸಿಡೆಂಟ್ ಆಗಿದ್ರೆ ರೋಡ್ ಮಧ್ಯದಲ್ಲಿ ಅವ್ರಿಗೆ ಒಂದು ಸಹಾಯ ಮಾಡೋ ಒಂದು ಅವಕಾಶ ಮಾಡೋದಿಲ್ಲ. ಅವ್ರು ಟಿವಿಲಿ ವಾಟ್ಸಪ್ ಮಾಡ್ಬಿಟ್ಟು ಮಜಾ ನೋಡ್ತಿರ್ತಾರೆ. ಅರ್ಥ ಆಯ್ತಾ? ಹೋಗಿ ಒಂದು ಟೈಮ್ ಅಲ್ಲಿ ಕರ್ಕೊಂಡು ಹೋದ್ರೆ ಒಂದು ಜೀವ ಇವರು ವಿಡಿಯೋ ಮಾಡ್ತಾರಲ್ಲ, ಆ ವಿಡಿಯೋನ ಇಟ್ಬಿಟ್ಟು ಓಡೋಗ್ಬಿಟ್ಟು ಎತ್ಕೊ ಬಂದ್ರೆ ಅವ್ನು ಬದುಕ್ತಾನೆ ಒಂದು 20-30 ವರ್ಷ. ಅದು ಮಾಡಿದ್ರೆ ಆ ಕೆಲಸ ಮಾಡಿದ್ರೆ ಅದೇರೆಲ್ಲರೂ ಒಳ್ಳೇದು ಮಾಡ್ತಾರೆ. 4 ಜನ ನೋಡಿದ್ರೆ ಒಳ್ಳೆ ಕೆಲಸ ನೋಡಿದ್ದಾರೆ. ಮಾಡೋದಿಲ್ಲ ಅವರು. ಯಾರು ಮಾಡ್ತಾರೆ? ನಮ್ಮ ಕಾಲದಲ್ಲಿ ಇತ್ತು, 25 ವರ್ಷದಿಂದ ಇತ್ತು. ಎಂಥ ಗೌರವ ಇತ್ತು ಅಂದರೆ
ಒಬ್ರು ಹಿರಿಯವ್ರು ಬರ್ತಾ ಇದ್ರೆ ನಡ್ಕೊಂಡು ಬರ್ತಾವ್ರೆ ಅಂತಂದ್ರೆ ಅವರು ಸೈಡ್ ನಿಂತ್ಕೊಂಡ್ಬಿಟ್ಟು ಕೈ ಕಟ್ಕೊಂಡು ತೋರಿಸ್ಕೊಡೋರು. ಹೋದ್ಮೇಲೆ ಕೈ ತೋರಿಸ್ತಿರ್ಲಿಲ್ಲ ಅವ್ರು ನಮ್ಮ ಪಾಪ ಈಗ ಹಂಗಂತವ್ರ. ಈಗ ಅವ್ರು ಹೀಯಾಳಿಸ್ತಾರೆ. ಇನ್ನು ಆ ಕಡೆ ಹೋಯ್ತಾ ಇದ್ರೆ ಇಲ್ಲಿ ಕೂತ್ಕೊಂಡು ಇನ್ನೊಬ್ರು ಮಾತಾಡೋದು, ಅವ್ರ ಭಯ ಮಾತಾಡೋದಿಲ್ಲ, ಇನ್ನೊಬ್ರಿಗೆ ಮಾತಾಡೋದು, ಅವ್ರನ್ನ ಕಂಡಂಬಾರ್ದು, ಇದೇ ತಮಾಷೆ ಮಾಡ್ದಲ್ದೇ ಅವ್ರನ್ನ ಅಯ್ಯೋ ಪಾಪ ಅನ್ನೋದಿಲ್ಲ. ಅದ್ರಲ್ಲಿ ಆಗೋ 25 ವರ್ಷಕ್ಕೆ ಆಗೋಯ್ತು. ನಿಜ. ಆದ್ರೂ ಸರ್ ನಿಮ್ಮ ಒಂದು ಸೇವೆ ಇದೆಯಲ್ಲ ನಿಜವಾಗ್ಲೂ ತುಂಬಾ ಒಂದು ಗ್ರೇಟ್ ಅಂತಾನೆ ಹೇಳ್ತೀನಿ. ನಿಜ ಸಲ್ಯೂಟ್ ಮಾಡಬೇಕು ನಿಮ್ಗೆ. ಯಾಕಂದ್ರೆ ಇದು ಎಲ್ಲರಲ್ಲೂ ಬರಲ್ಲ. ಇವಾಗ ಎಲ್ಲರೂ ಈಗ ಒಂದು ವೃತ್ತಿ ಅಂತ ನೋಡಿದ್ರೆ ಒಂದು ವಿಷಯ ಹೇಳ್ಬೇಕು ನಿಮಗೆ. ನನಗೆ ಯಾರೋ ಸಾಂತಳಿಂದ ಫೋನ್ ಮಾಡಿದ್ರು, ಇಲ್ಲಿ ಉಳಿದವ್ರದವರು. ಅವ್ರೇನು ಹೇಳಿದ್ರು ಅಂತೆ, ಮಂಜು ಬಂದರೆ ನಮಗೆ ಫ್ರೀ ಆಯ್ತದೆ ಕರ್ಕೋ ಅಂತ. ಅವರು ಆಯ್ತು ನಾವು ಹಿಡಿದ್ವಿ. ಅವರು ತೀರೋದನ್ನು ಒಬ್ಬ ಇಲ್ಲಿ ಬೀದಿ ಸುತ್ತಾ ಇದ್ದ, ನೀವು ನೋಡಿರ್ಬೇಕು. ಅವನ ಕೊಡ್ಲಿ ಗುಂಡಿ ಹತ್ರ ಸತ್ತೋಗಿದ್ದಾನೆ, ಯಾವುದೋ ರೀತಿ ನಡ್ಕೊಂಡೋಗಿ. ಅಲ್ಲಿ ಡೆಡ್ ಬಾಡಿಗೆ ತಗೊಂಡೋಗಿ ನನಗೆ ಇವ್ರು ಹೇಳಿದ್ರು, ನಾನು ಫ್ರೀ ತಗೊಂಡೋದು. ಇದೇ ಸ್ವಾಮಿಪೇಟೆಯಲ್ಲಿ ಅವರು ಬಂದು ಪೊಲೀಸ್ನವ್ರು ಹೇಳಿದ್ರು, ಬೇಡ ಮಂಜು ಹೇಳು ತಗೊಂಡೋಗ್ಲಿ ಅಂತ. ಅವ್ರು ಒಂದೇ ಮಾತಾಡಿದ್ರು ಜೀಪ್ ಅವರು, 1,000 ಬಾಡಿಗೆ ಕೊಡಿ ನಾನು ತಗೊಂಡೋಗ್ತೀನಿ ಅಂತ. 1,000 ಬಾಡಿಗೆ ಸ್ವಾಮಿಪೇಟೆಗೆ ಬೇಕಾ? ನಾನು ಸಾಯಂತಳ್ಳಿಗೆ ಫ್ರೀ ಹೋಗ್ತಾ ಇರೋದು. ಅಲ್ಲಿ ಹಠ ಮಾಡಿದ್ರು. ಪೊಲೀಸ್ನವ್ರು ಮಾತ್ರ ಅವ್ರು ಕೇಳಲಿಲ್ಲ. ನಾನಂದೆ ಬೇಡ ಸುಮ್ಮನೆ 1,000 ಕೊಟ್ಟುಬಿಟ್ಟು ನೀವು 1,000 ಕೊಟ್ಟರೆ ನಾನು ಹಂಗೆ ಹೋಗ್ತೀನಿ ಅಂತ. 1,000 ಕೊಟ್ಟರೆ ಸ್ವಾಮಿಪೇಟೆಯಿಂದ ಮಾರ್ಟಳ್ಳಿಗೆ 200 ರೂಪಾಯಿ ಬಾಡಿಗೆ. ಆಗ ನಾನೇನು ಮಾಡಿದೆ ಗೊತ್ತಾ, ಇವ್ರು 1,000 ರೂಪಾಯಿ ಕೊಟ್ಬಿಟ್ಟು ಖಾಲಿ ಕಳಿಸ್ಬೇಕು, ಅಲ್ಲಿ ಡೆಡ್ ಬಾಡಿ ಹಾಕೊಂಡು ತಗೊಂಡೋಗಿ ಅಂತ ಹೇಳಿ. ಅಲ್ಲಿಂದ ನಾನು ಬರ್ತೀನಿ ಫ್ರೀ ಅಂತ. ಹಂಗೆಲ್ಲ ಮಾಡ್ತಾರೆ ತುಂಬ ಜನರು. ಇಲ್ಲಿ ತುಂಬ ಅಸಹ್ಯ ಆಗ್ತದೆ ಇವೆಲ್ಲ ನೋಡೋಕೆ, ನೆನ್ಸ್ಕೊಳಕ್ಕೆ ಆಗ್ತಿಲ್ಲ. ಈ ಕೆಲವು ಸಂದರ್ಭ ಇವೆಲ್ಲ ನೋಡೋಕ್ರೆ ನಾವು ಇದಕ್ಕೆ ಇಳಿದೇ ತಪ್ಪಾಗ್ಬಿಡ್ತಾ. ಈ ಕೆಲಸ ಮಾಡಿದ್ರೆ ಸರಿ ಇಲ್ಲ, ಯಾಕೆ ಹಿಂಗೆಲ್ಲ ಮಾಡ್ತಾರೆ, ಪದಾಡ್ತಾರೆ. ಆಗಬಾರ್ದಂಗಿಲ್ಲ, ಮಾಡಬಾರ್ದಂಗಿಲ್ಲ. ನಾಳೆ ಅವ್ರು ಸಾಯ್ತಾನೆ, ನಾವು ಸಾಯ್ತೀವಿ, ಒಳ್ಳೆ ರೀತಿ ಸಾಯೋಣ. ಸಾವೆಲ್ಲರೂ ಇದ್ದಿದೆ ಅಲ್ವಾ. ದಿನ ಒಳ್ಳೆ ಕೆಲಸ ಮಾಡಿ ಹೋಗಬೇಕು ಅಷ್ಟೇ. ಈಗ ಅದೇ ಸರ್, ಇವಾಗ ನಿಮ್ಮ ಒಂದು ಸಾಧನೆ ನಿಜವಾಗ್ಲೂ ಅಪಾರವಾದದ್ದು. ಅದು ನಿಮಗೆ ಚಿಕ್ಕದನ್ನಿಸ್ಬಹುದು, ಅದಾದರೆ ನಮಗೆ ಆಚೆ ನಿಂತು ನೋಡೋರಿಗೆ ನಿಜವಾಗ್ಲೂ ನಿಮ್ಮ ಥರ ಒಂದು ಮನಸ್ಥಿತಿ ಇಟ್ಕೊಂಡು, ಯಾಕಂದರೆ 24 ಗಂಟೆನೂ ನೀವು ಶವಗಳ ಜೊತೆ ಓಡಾಡ್ತೀರ. ಒಂದು ಜೀವನ ಮಾಡಬೇಕಾದ್ರೆ ಅದೇ ಒಂದು ಶವನ ದಿನಾ ನೋಡೋದು ಅಂತಂದರೆ ಮಾನಸಿಕವಾಗಿ ಕೂಡ ನಿಮಗೆ ನೀವು ಅಷ್ಟೇ ಸ್ಟ್ರಾಂಗ್ ಇರಬೇಕು. ನಾವು ಒಂದ್ಸಲ ಎಲ್ಲರೂ ಒಂದು ಕಡೆ ಈ ಥರ ಎಲ್ಲ ಆದಾಗ ಹೋಗಿ ಬಂದಿದ್ದಾಗ ಅವ್ರ ಬಗ್ಗೆ ನಾವು ಥಿಂಕ್ ಮಾಡ್ತೀವಿ. ಒಂದ್ಸಲ ನೋವಾಯ್ತು ತುಂಬ, ನಮ್ಗೆ ಹೋಗ್ತದೆ. ಮತ್ತೆ ಸಣ್ಣ ಮಗು, ಎತ್ತರ ಮಗು ಸತ್ತೈತೆ, ಅವ್ವ ಪ್ರಾಯದವಳು, ಗಂಡ ಕೆಲ್ಸಕ್ಕೆ ಹೋಗೋನೆ, ಮನೇಲಿ ಯಾರು ಇಲ್ಲ. ಅದು ಅವರ ಒದ್ದಾಟ ಅವಳು ನೋಡೋಕ್ಕಾಗಲ್ಲ ಮೇಡಮ್, ತುಂಬ ಕಷ್ಟ ಆಯ್ತದೆ. ವಯಸ್ಸಾದ ತಾಯಿದಿಂದ ಸತ್ತೋದ್ರನ್ನೇ ಮಕ್ಕಳು ಮೈ ಬಿಡೋದಿಲ್ಲ. ಹುಟ್ಟಿರೋ ಮಕ್ಕಳನ್ನ ತಾಯಿ ಕಳ್ಕೊಂಡ್ರೆ ಅವ್ರು ನೋವು ಎಷ್ಟಿರ್ತದೆ ಗೊತ್ತಾ, ಮಾಡೋಕ್ಕಾಗೋದಿಲ್ಲ ಮೇಡಮ್. ಇವೆಲ್ಲ ಲೈಫ್ ಇಡೀ ಫ್ರೀ ಮಾಡಬೇಕು ಅಂದ್ರೆ ನಮ್ಮ ಹತ್ರ ಚೆನ್ನಾಗಿರ್ಬೇಕು ನಾವು. ಇಲ್ಲ ಅಂದರೆ ನಾವು ಅದು ಕೈಯೇ ಹಾಕಬಾರ್ದು. ಅರ್ಧಂಬರ್ಧ ಒಟ್ಟು ಕಷ್ಟ ಭಾಳ ಇದು ಮಾಡಿಬಿಡ್ತಾರೆ, ಆಗೋದಿಲ್ಲ. ನೀವು ಆಗಲೂ ಒಂದು ಮಾತು ಕೇಳಿದ್ರಿ ಅಲ್ವಾ, ನಿಮ್ಗೆ ಹೆದರಿಕೆ ಹಾಕಿಲ್ವಾ ಅಂತ. ನಾವು ಈ ರಾತ್ರಿ 1 ಗಂಟೆ 2 ಗಂಟೆಗೆ ನಾವು ಸವ ಹಾಕ್ಬಿಟ್ಟು ನಮ್ಗೆ ಕೆಲವರು ಹೇಳ್ತಾರೆ ಉಳಿರಿ ಹೋಗಬೇಡಿ ಅಂತ. ಹೋಗೋಣ ಒಂದು ಉಳಿ ನಿಮ್ಗೆ ವ್ಯವಸ್ಥೆ ಮಾಡ್ತೀವಿ ಅಂತ. ಅವರಲ್ಲೇ ಪರದಾಡ್ಕೊಂಡು ರಾತ್ರಿ ಬೆಳಕಿಸ್ಕೊಂಡು ನನಗೆ ಅವ್ರಿಗೆ ಅಂತದೆ ವ್ಯವಸ್ಥೆ ಮಾಡಕ್ಕೊಟ್ಟು ಅದು ಸರಿ. ನಾವು ಹಿಂಗಾರು ಬೆಲ್ಲ ಹೋಗ್ತೀನಿ, ಅವ್ರು ಮಾಡಿಕೊಡ್ತಾರೆ. ನಾನು ಬರೀ ಡೆಡ್ಬಡಿ ಮರ ತಗೊಂಡ್ಬಂದಿದ್ದು, ಅವ್ನು ಅಲ್ಲಿಂದ ಬಂದವನಲ್ಲ ಅಂತ ನಮಗೆ ಪಕ್ಕದ ಮನೆಯಲ್ಲಿ ನಾವು ಇದನ್ನ ನೋಡ್ಕೊಂಡು ನಾವು ಅಲ್ಲಿ ಮುರುಗಕ್ಕಾಯ್ತದ ನಮಗೆ ನೆಮ್ಮದಿ ನಾವು. ಅದಕ್ಕೆ ಹಿಂಗಾರು ಬೆಲ್ಲ ಹೋಗ್ತೀನಿ. ಆಗ ಇಲ್ಲಿಗೆ ಹಬ್ಬದ ಪಾರ್ಕ್ ಹಾಕಿರ್ತೀವಿ, ನಾವು ಕೂತ್ಕೊಂಡು ಬೆಳಕಿಸ್ತೀವಿ, ಎಲ್ಲ ಮಾಡಿದ್ವಿ ಸುಮಾರು. ಆಗ ಹಿಂಗೆ ಜೀಪಲ್ಲಿ ಬರುವಾಗ ನಾವು ಕೆಲವು ಟೈಮಲ್ಲಿ ನನ್ನ ಜೀಪಲ್ಲಿ ಎಷ್ಟೋ 1000ಕ್ಕಿಂತ ಹೆಚ್ಚು ಹಣ ಹಾಕಿದ್ದೀನಿ. ಈ ಪೊಲೀಸ್ನವ್ರನ್ನ ಸತ್ತೋದಾಗ 5 ಜನ ನಾವು ಒಂದೇ ಸಲ ತಂದಿದ್ದು. ಸರ್ವಿಸ್ ಮಾಡಿಬಿಟ್ಟು ಮಧ್ಯಾಹ್ನ ಮೇಲೆ ಜೀಪಲ್ಲೇ ಬಂದಿದ್ದು ಒಂದು ಹೇಳ್ತಾರೆ. ಅಲ್ಲ ಮರ ನೀನು ಈಗ ಹೆಣ ಬಂದಾಗ ನೀನು ಬಂದಿಯಲ್ಲ ಮರ ಅಂತ. ಯಾಕೆ ಮನ್ಬಾರ್ದ, ನೀನು ಮನ್ಬೋತಾರೆ, ಹೆಣ ಅಲ್ವಾ ಮರ ಅಂತ ನಾನು ಕಡಿಮೆ ಮಾಡ್ದೆ. ನಾಳೆ ನೀನು ಹೆಣ ನಾವು ಹೋಗು ಅಂತ ಹೇಳಿದ್ವಿ. ಅವ್ನು ಹೇಳೋದು ಇಲ್ಲ ಬಿಡಿ, ಅವ್ನು ಹೇಳೋದು ತಮಾಷೆ ಹೇಳೋದಿಲ್ಲ. ಹಂಗೆಲ್ಲ ಆಗಿದೆ, ಮಾಡಕ್ಕೆ ಹಾಕಿದೆ ಏನಿಲ್ಲ. ಮಸಾಣಕ್ಕೆ ಹೋಗ್ಬಿಟ್ಟು ರಾತ್ರಿ ಇಡೀ ತಿರುಗಾಡ್ತಾರೆ, ಅದೇ ಹೋಗ್ತದ. ಈಗ ಅವರು ಮಂತ್ರವಾದಿಗಳು ಅವರು ಸತ್ತೋಗಿರೋ ಮೂಳೆ ಹಾಗೆ ಹೋಯ್ತಾರಂತ ರಾತ್ರಿ. ಅವ್ರಿಗೆ ದೇವ ಹಿಡ್ಕೋಬೇಕಂತಲ್ಲ, ಸುಮ್ಮನೆ ಎದುರಿಸೋರು ಎಲ್ಲರೂ ಹೋಗ್ಬಿಡ್ತಾನೆ ಅನ್ನೋದು ಎದುರಿಸುತ್ತೆ. ದೇವನಿಲ್ಲ ಏನಿಲ್ಲ, ಮನುಷ್ಯರೇ ದೇವ, ಮನುಷ್ಯರೇ ದೇವ. ಸತ್ತದವ್ರು ದೇವನೇ ಅಲ್ಲ ಪಾಪ. ಅವ್ರು ಏನೋ ಕಷ್ಟದಲ್ಲಿ ಸತ್ತೋಗ್ಬಿಡ್ತಾರೆ. ಒಳ್ಳೇದು ಮಾಡೋರು ತುಂಬ ಜನ ಇಲ್ಲ ಮೇಡಮ್, ಅವೆಲ್ಲ ಹೋಗ್ಬಿಟ್ರು. ಈಗೆಲ್ಲ ಬರೀ ದುಡ್ಡು ಮಾಡೋರೆ ಜಾಸ್ತಿ, ದುಡ್ಡಿಗೋಸ್ಕರ ಜೀವನ. ಮುಂಚೆ ಹಂಗಲ್ಲ. ಈಗ ಹಳ್ಳಿಲಿ ಒಬ್ಬರು ನೆಂಟರು ತೀರೋದು ನಡ್ಕೋಗೋರು, ಗೊತ್ತಾ ನಿಮಗೆ. ಈಗ ಸುಟ್ಟಿರು ತೀರೋದು ಅಂದಾಗ ಜೀಪ್ ಇಲ್ಲ, ಕಾರ್ ನಡ್ಕೊಯ್ತಿರಿಲ್ವ, ಸೈಕಲ್ ಹೋಗ್ತಿದ್ರು. ಈಗ ಗೊತ್ತಾರ ನೋಡು, ಇಲ್ಲಿಂದ ಇಲ್ಲಿಗಡೆ ನಡ್ಕೊಬಿಡ್ಲಿ, ಕಾರೇ ಆಗಬೇಕು, ಮೋಟ್ರ್ ಬೇಕು, ಜೀಪ್ ಆಗಬೇಕು. ಮುಂಚೆ ಹಂಗೇನಿಲ್ಲ, ನಡ್ಕೊಂಡು ಹೋಗೋರು. ಎಲ್ಲ ಸುಮಾರು ಮಾಡಿದ್ವಿ, ಎಲ್ಲ ಪ್ರಯೋಜನ.
ಒಳ್ಳೊಳ್ಳೆಯವರು ನಮಗೆ ಇದರಲ್ಲಿ ಒಳ್ಳೊಳ್ಳೆ ದಾನಿಗಳು ನಾಪಣ್ಣ ಮುತ್ತಪ್ಪನವರು ಅವ್ರ ಮನೆಯವರು ಅವರು ಒಳ್ಳೆ ದಾನ ಮಾಡ್ತಾರೆ, ಕಷ್ಟ ಸುಖಕ್ಕೆ ಎಲ್ಲಿದ್ರು ಹೋಗ್ತಾರೆ. ಅವರೆಲ್ಲ ಒಳ್ಳೆ ವ್ಯಕ್ತಿಗಳು, ಅವ್ರು ಕಾಣಿಸ್ಕೊಂಡಂಗೆ ಮಾಡ್ತಾರೆ. ಈಗ ನಾವು ದಾನ ಮಾಡ್ತೀವಿ ಅಂದ್ರೆ ಬೇರೆ ಯಾರು ಮಾಡೋಕೆ ಹೋಗ್ತಿಲ್ಲ. ಸರ್ ಮತ್ತೆ ಈಗ ನಿಮ್ಮ ದಾಂಪತ್ಯ ಜೀವನದ ಬಗ್ಗೆ ಹೇಳಿದ್ರಿ. ಈಗ ನಿಮ್ಗೆ ಎಷ್ಟು ಜನ ಮಕ್ಕಳಿದ್ದಾರೆ ಸರ್? 2 ಜನ ಗಂಡು. ಒಬ್ಬನ ಹೆಸರು ದೊಡ್ಡವನ ಹೆಸರು VM ಅಕ್ಷಯ್ ಕುಮಾರ್, ಇನ್ನೊಬ್ಬನ ಹೆಸರು VM ಅಜಿತ್ ಕುಮಾರ್. ಎಲ್ಲ ಓದ್ಕೊಂಡು ಬೆಂಗಳೂರಲ್ಲಿ ಸ್ಟಡಿ ಮಾಡ್ಕೊಂಡವ್ರೆ. ಸರ್ ಮತ್ತೆ ಈಗ ಅವರು ಮಕ್ಕಳು ಹೆದರ್ಲಿಲ್ವಾ ನಿಮ್ಮ ಈ ಸೇವೆ? ಈಗ ನನ್ನ ಸಣ್ಣ ಮಗ ಒಬ್ಬವನೇ, ಅವ್ನ ಮನೆಗೆ ಬಂದರೆ ನನಗೆ ಭಾರಿ ಕಷ್ಟ. ಯಾವ್ದಾದ್ರು ಫೋನ್ ರೆಡಿ ಆಗುತ್ತೆ, ನಾನು ಗೊತ್ತೀನಿ ಅಂತ, ಎಲ್ಲಿಗೆ ಹೋಗಿ ಗೊತ್ತು ನೀವು ಗೊತ್ತಿದ್ದೀರ ಅಂತ. ಬೇಡ ಅಂತ ನಾವು ಮಕ್ಕಳು ಹೇಳ್ಬಿಡೋದು, ಬೇಡ ಬೇರೆ ಮಾಡಲಿ, ಓದೋ ಮಕ್ಕಳಿಗೆ ಎದುರಿಸ್ತಾರೆ ಅಂತ. ನಮಗೆ ನನ್ನ ಮನೆಯಲ್ಲಿ ಅವನೊಬ್ಬ ಶುರು ಮಾಡ್ಕೋಣ, ಎಲ್ಲ ಇದು ಓದು ಮಾಡೋದು, ಅದು ನಾವು ಸೇರಿಗೆ ತೊಡಗಬೇಕು ಅಂತ ಸಣ್ಣ ಓದ್ತಾನೆ. ಅದು ಎಷ್ಟು ಪ್ರಶಸ್ತಿಗಳು ಅಥವಾ ಎಷ್ಟು ಜನ ಗುರುತಿಸಿದ್ದಾರೆ ಸರ್ ನಿಮ್ಮನ್ನ ಕರೆದು ಒಂದು ಗೌರವಿಸೋದು? ನನ್ನ MA ಆಗಿದ್ರು, ಅಪ್ಪಾಚೂರು ಹಿಂದೆ ಒಂದು ಸನ್ಮಾನ ಮಾಡಿದ್ರು NUS ಅಲ್ಲಿ. ಆಮೇಲೆ ಹಿಂದೂ ಕುಮಾರ್ ಆಟೋ ಸಂಘ ಅಧ್ಯಕ್ಷನಾಗಿದ್ದಾಗ ಅವರು ಒಂದು ಮಾಡಿದ್ರು. ಆಮೇಲೆ ಕಾರುಣ್ಯ ಇದರಿಂದ ಒಂದು ಮಾಡಿದ್ರು. ಆಮೇಲೆ ಇಂದಿರಾ ಗಾಂಧಿ ಅಭಿಮಾನಿ ಸಂಘದ ನಾಗರಾಜ್ ಅವರು ಜನಸೇವೆಯಲ್ಲಿ ಸೇರ್ತಾರೆ, ಅವರೊಂದು ಮಾಡಿದ್ರು. ಆಮೇಲೆ ಕನ್ನಡ ಸಾಹಿತಿ ಪರಿಷತ್ತಿಂದ ವಿಜೇತ ಅವರೊಂದು ಮಾಡಿದ್ರು. ಆಮೇಲೆ ನಾಪಂಡ ಮುತ್ತಪ್ಪನವ್ರೊಂದು ಮಾಡಿದ್ರು. ಮತ್ತು ಇದನ್ನು ಗುರ್ಸ್ಬಿಟ್ಟು ಆ ಮಲ್ಲಳ್ಳಿ ಪಾಲ್ಸಿಂದ ಯಾರೋ ಗೊತ್ತಿರೋದು ಹಾಸನದವನು. ಅದು 2 ವರ್ಷ ಆದಮೇಲೆ ಯಾರೋ ಹೇಳಿದ್ರು, ಈ ಬೆಂಗಳೂರಲ್ಲಿ ನಮ್ಮ ಅವರು ಪಾರಿವಾಳ ಪ್ರಶಸ್ತಿ ಕೊಟ್ಟರು ಅಂತ ಇದ್ದಾರೆ, ರಾಜಣ್ಣ ಅಂತ. ಅವ್ರ ಜೊತೆ ಅಶೋಕ ಅಂತ ಒಬ್ಬರು ಇದ್ದಾರೆ, ಅವರು ಚಂದ್ರಪ್ಪಣ್ಣದ ಗಡ್ರು, ಅವರು ರಿಪೋರ್ಟರ್. ಅವರನ್ನ ನನ್ನನ್ನು ಗುರ್ಸ್ಬಿಟ್ಟು ಇಲ್ಲಿಗೆ ಸೋಮಪೇಟೆಗೆ ಗಾಡಿನ ಕಳಿಸಿ ನನಗೆ ಹಾಸನದಲ್ಲಿ ಮಲೆನಾಡು ಇಂಜಿನಿಯರಿಂಗ್ ಇದಿದೆ ಗೊತ್ತಾ ಕಾಲೇಜು, ಅಲ್ಲಿ ಒಂದು ದೊಡ್ಡ ಸನ್ಮಾನ ಮಾಡಿದ್ರು. ಹಾಗೆ ಸುಮಾರು ಸನ್ಮಾನಗಳು ಮಾಡಿದರೆ, ಇನ್ನೂ ಸುಮಾರು ನನಗೆ ಇತ್ತು. ನಾನು ತಗೊಳ್ಳಿಲ್ಲ, ಮೈಸೂರಲ್ಲಿ ಒಂದು ಇತ್ತು, ಒಂದು 2ನೇ ವರ್ಷದಲ್ಲಿ ನಾನು ಬೇರನ್ನ ಕುಸ್ತಿದ್ದೆ. ಮತ್ತು ಮಡಿಕೇರಿಯಲ್ಲಿ ಒಂದಿದೆ, ಅದು ಈಗ ಸದ್ಯದಲ್ಲಿ ಚಿಕ್ಕೋದು ಅಂತ ಕಾಣ್ತದೆ. ಮತ್ತೆ ಸರ್ ನಿಮ್ಮ ಒಂದು ಸೇವೆ ತುಂಬಾ ಅಪಾರವಾದದ್ದು, ಹಾಗಾಗಿ ನಿಮ್ಮ ಒಂದು ಸೇವೆ ತುಂಬಾ ಜನಕ್ಕೆ ಇನ್ಸ್ಪಿರೇಷನ್ ಆಗಿರುತ್ತೆ ಇದು. ಹಾಗಾಗಿ ನಮ್ಮ ಸಮಾಜಕ್ಕೆ ಏನಾದರೂ ಒಂದು ಸಲಹೆ ಕೊಡಬೇಕು ಅಂದ್ರೆ ಏನು ಕೊಡೋಕೆ ಇಷ್ಟಪಡ್ತೀರಾ? ದಯವಿಟ್ಟು ಅದನ್ನ ಹೇಳಬೇಕು ನೀವು. ಈಗ ನಾವು ಸಮಾಜದಲ್ಲಿ ಏನೇ ಮಾಡಿದ್ರು ಸಮೇತ ಗೌರವಯುತವಾಗಿ ಮಾಡಬೇಕು. ಈ ಸೇವೆಯನ್ನು ದುಡ್ಡಿನಲ್ಲಿ ಎಳೆದು ಮಾಡಬಾರ್ದು. ಇರೋಂಥವರು ಇದಕ್ಕೆ ಕೈ ಜೋಡಿಸಿ ಮಾಡಿ ಒಳ್ಳೇದು ಮಾಡಬೇಕು ಅನ್ನೋದು ನಮ್ಮದು ಇದು, ನಾನು ಹೇಳ್ತೀನಿ ಅಷ್ಟೇ. ಎರಡೇ ಯಾರೇ ಆದರೂ ಕೂಡ ಮುಂದಾಗಿ ಒಳ್ಳೆಯದಕ್ಕೆ ಇದನ್ನ ಮಾಡಬೇಕಾದ್ರೆ ಒಂದು ಒಳ್ಳೆಯ ರೀತಿಯಲ್ಲಿ ನಮ್ಮ ಈ ಜಾಗದಲ್ಲಿ ಇರೋಂಥ ಪ್ರತಿಯೊಬ್ಬರಿಗೂ ಒಳ್ಳೇದು ಮಾಡೋಕ್ಕೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸಲಹೆಯಂತೆ ನಮ್ಮ ಸಮಾಜದಲ್ಲಿ ಹಲವಾರು ಜನ ಸೇವೆ ಮಾಡಲಿಕ್ಕೆ ಸೇವಾ ಮನೋಭಾವದಿಂದ ಮುಂದೆ ಬರಬೇಕು. ಈಗ ದುಡ್ಡಿನ ಅಪೇಕ್ಷೆ ಇಟ್ಕೊಂಡು ನಾವು ಏನೇ ಮಾಡಿದ್ರು ಅದು ಒಳ್ಳೇದಾಗಿರಲ್ಲ, ಒಳ್ಳೆ ಕೆಲಸ ಆಗಿರಲ್ಲ. ಯಾವುದೇ ಒಂದು ದುಡ್ಡಿನ ಅಪೇಕ್ಷೆ ಇಲ್ಲದೆ ನಮ್ಮ ಒಂದು ಮನಸ್ಪೂರ್ವಕವಾಗಿ ಮಾನವೀಯತೆ ಇಟ್ಕೊಂಡು ನಾವು ಸಮಾಜ ಸೇವೆ ಮಾಡಲಿಕ್ಕೆ ಮುಂದೆ ಬರಬೇಕು. ಇಷ್ಟೆಲ್ಲ ಒಂದು ನಿಮ್ಮ ಟೈಮ್ ಅನ್ನ ನಮಗೆ ಮೀಸಲಿಟ್ಟು ಇಷ್ಟೆಲ್ಲ ನಿಮ್ಮ ಲೈಫ್ ಜರ್ನಿ ಬಗ್ಗೆ ಹೇಳ್ಕೊಂಡಿದ್ದಕ್ಕೆ ತುಂಬಾ ಧನ್ಯವಾದಗಳು ಸರ್. ನಿಮ್ಮ ಈ ಒಂದು ಅಪಾರವಾದಂತಹ ಒಂದು ಸೇವೆಗೆ, ನಿಮ್ಮ ಒಂದು ಮಾನವೀಯತೆಗೆ ನನ್ನ ಕಡೆಯಿಂದ ಒಂದು ಪುಟ್ಟ ಗೌರವವನ್ನು ಸಲ್ಲಿಸಬೇಕು ಅಂತ ಇದ್ದೀನಿ. ದಯವಿಟ್ಟು ನೀವು ಅದನ್ನು ಸ್ವೀಕರಿಸಬೇಕು. ಹಾಗೆ ನಿಮಗೂ, ನೀವು ಬಂದಿದ್ದಕ್ಕೂ, ನೀವು ಈ ಚಾನಲ್ ಮಾಡಿದ್ದಕ್ಕೂ ನಿಮ್ಗೆ ಒಳ್ಳೆಯದಾಗಲಿ. ಈ ಥರದೊಂದು ಗುರುತಿಸ್ಬಿಟ್ಟು ನೀವು ಇದನ್ನು ಒಂದು ಒಳ್ಳೇದು ಮಾಡಿ ನಿಮಗೆಲ್ಲ ಒಳ್ಳೇದಾಗಲಿ ಅಂತ ಕೇಳೋಕ್ಕೆ ನಾನು ತುಂಬ ಇಷ್ಟಪಡ್ತೀನಿ. ಧನ್ಯವಾದಗಳು. ಧನ್ಯವಾದ. ನನ್ನ ಹಿಂದಿನ ವಿಡಿಯೋ ಆಗಿರಬಹುದು ಅಥವಾ ನನ್ನ ಇವತ್ತಿನ ವಿಡಿಯೋ ಆಗಿರಬಹುದು, ನಾನು ನಮ್ಮ ಊರಿನಲ್ಲೇ ಒಂದು ಸಾಧನೆ ಮಾಡಿರುವಂತಹ ವ್ಯಕ್ತಿಗಳ ಬಗ್ಗೆ ಮಾಡ್ತಾ ಇದ್ದೀನಿ. ಈಗ ನಿಮಗೂ ಅನಿಸ್ಬಹುದು, ಈಗ ತುಂಬಾ ಸಾಧನೆ ಮಾಡಿರೋರು ಇದ್ದಾರೆ, ಇವ್ರಿಗಿಂತ ಜಾಸ್ತಿ ಸಾಧನೆ ಮಾಡಿರೋರು ಇದ್ದಾರೆ, ಆದ್ರೆ ಇವ್ರನ್ನ ಯಾಕೆ ಇನ್ನೂ ಬೇರೆಯವ್ರನ್ನ ಮಾಡಬಹುದಿತ್ತು ಅಂತ ನಿಮ್ಗೆ ಅನಿಸ್ಬಹುದು ವಿಡಿಯೋ ನೋಡುವಾಗ. ಹೌದು, ಇನ್ನೂ ಮಾಡಿರೋರು ಇದ್ದಾರೆ. ಇವಾಗ ಸೈನ್ಸ್ ರಿಸರ್ಚ್ ಅಂತ ತಗೊಂಡ್ರೆ ಪ್ರತಿದಿನಾನು ಹೊಸ ಕಂಡುಹಿಡಿತಾ ಇದ್ದಾರೆ. ಪ್ರತಿಯೊಂದು ಕೂಡ ಮೇಲೆ ಮೇಲೆ ಹೋಗ್ತಾ ಇದೆ ಹೊರತು ಕೆಳಗೆ ಬರ್ತಾ ಇಲ್ಲ. ಆದ್ರೆ ಈಗ ನಮ್ಮ ಸುತ್ತಮುತ್ತಲೇ, ಎಲ್ಲರ ಊರಲ್ಲಿ ನಿಮ್ಮ ಸುತ್ತಮುತ್ತಲೇ ಈಗ ತುಂಬಾ ಸಾಧನೆ ಮಾಡಿರೋರು ಇರ್ತಾರೆ. ಈಗ ಎಲೆಮರೆಕಾಯಿ ಅಂತ ಹೇಳ್ತೀವಿ ಗೊತ್ತಾ, ಅವರ ಒಂದು ಸಾಧನೆ ಬೆಳಕಿಗೆ ಬಂದಿರಲ್ಲ. ಈಗ ಸಿಟಿಗೆ ಹೋಗಿ ಒಂದು ದೊಡ್ಡ ಸ್ಟೇಜ್ ಮೇಲೆ ಒಂದು ಅವಾರ್ಡ್ ತಗೊಂಡ್ರು ಅಂದ ಮಾತ್ರಕ್ಕೆ ಅವರ ಸಾಧನೆನೇ ಶ್ರೇಷ್ಠ ಅಂತ ಅಲ್ಲ.
ಒಂದು ಚಿಕ್ಕ ಊರಲ್ಲೇನೆ ಒಂದು ಮಾನವೀಯತೆಯನ್ನ ತೋರಿ ಅವರ ಸಾಧನೆ ಕೂಡ ಅಪಾರ ಮಟ್ಟದಲ್ಲಿ ಇರುತ್ತೆ. ಹಾಗಾಗಿ ನಮ್ಮ ಸುತ್ತಮುತ್ತಲಿರುವಂತಹ ಒಬ್ಬ ಸಾಧಕರನ್ನ ನಾವು ಫಸ್ಟ್ ಗುರುತಿಸ್ಬೇಕು. ಅವರ ಒಂದು ಸಾಧನೆಗೆ ನಮ್ಮ ಒಂದು ಪುಟ್ಟ ಗೌರವ ಸಲ್ಲಿಸಿದ್ರೆ ಅವರ ಜೀವನಕ್ಕೂ ಒಂದು ಅರ್ಥ ಅಂತ ಇರುತ್ತೆ. ಹಾಗೂ ನಮ್ಮ ಕಡೆಯಿಂದ ಕೂಡ ನಮ್ಮಲ್ಲಿ ಆಗಂತ ಒಂದು ಪುಟ್ಟ ಗೌರವವನ್ನ ತೋರಿಸೋಣ ಅಂತ ನಮ್ಮ ಊರಿನಲ್ಲೇ ಇರುವಂತಹ ಸಾಧಕರನ್ನ ಗುರುತಿಸಿ ಅವರನ್ನ ಬೆಳಕಿಗೆ ತರೋಣ ಅಂತ ನನ್ನ ಒಂದು ಪುಟ್ಟ ಪ್ರಯತ್ನ ನನ್ನ ವಿಡಿಯೋದಲ್ಲಿ ನಾನು ಮಾಡ್ತಾ ಇದ್ದೀನಿ. ದಯವಿಟ್ಟು ನನ್ನ ಈ ಒಂದು ಪುಟ್ಟ ಪುಟ್ಟ ಹೆಜ್ಜೆ ಜೊತೆ ನೀವು ಕೂಡ ಕೈ ಜೋಡಿಸಿ. ಹೀಗೆ ಮತ್ತಷ್ಟು ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ದಯವಿಟ್ಟು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ, ಮತ್ತು ನಿಮ್ಮ ಊರಲ್ಲಿರುವಂತಹ ಇಂಥ ಸಾಧಕರನ್ನು ನೀವು ಕೂಡ ಗುರುತಿಸಿ ಅವರ ಜೊತೆ ಅವರ ಲೈಫ್ ಜರ್ನಿಯನ್ನ ಕೂಡ ನೀವು ಅವರ ಬಾಯಿಂದಾನೇ ಕೇಳಿ ತಿಳ್ಕೊಳ್ಳಿ. ಈಗ ಬೇರೆಯವರ ಇಂದ ನಾವು ಕೇಳೋದಕ್ಕಿಂತ ಅವ್ರ ಜೊತೆ ನಾವು ಕೇಳೋದೇ ಇನ್ನೂ ಹೆಚ್ಚಿನ ಒಂದು ಮಾಹಿತಿ ನಮಗೆ ತಂದುಕೊಡುತ್ತೆ. ಹೀಗೆ ಮೊದಲು ನನ್ನ ಚಾನೆಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಹೊಸೊಬ್ಬರಾಗಿದ್ದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಮತ್ತಷ್ಟು ವಿಡಿಯೋಗಳನ್ನ ಫಾಲೋ ಮಾಡಿ.